Hello students, good morning. You are watching My PU Chemistry YouTube channel. So far you have studied in aldehydes and ketones, preparation of aldehydes and ketones. Now let us deal with some physical properties followed by chemical properties. So regarding physical properties, formaldehyde is a gas, HCHO is a gas at room temperature, and acetaldehyde is a volatile liquid. Formaldehyde is a gas at room temperature and acetaldehyde is volatile liquid. Volatile means like petrol, ಆವಿ ಆಗುವಂಥದ್ದು ಅಂತ volatile ಅಂದರೆ. And regarding boiling points, this is all about physical nature. ಹೇಗಿರ್ತವೆ, liquid ಆಗಿರ್ತವೆ, solid ಆಗಿ. And other aldehydes and ketones are liquid or solid at room temperature. This is all about physical natures of aldehydes and ketones. ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಫಿಸಿಕಲ್ ನೇಚರ್ ಬಗ್ಗೆ, ಅವು ಸಾಲಿಡೋ ಲಿಕ್ವಿಡೋ ಗ್ಯಾಸೋ ಅನ್ನೋದ್ರ ಬಗ್ಗೆ. ಈಗ ಬಾಯ್ಲಿಂಗ್ ಪಾಯಿಂಟ್ಸ್ ಬಗ್ಗೆ ತಗೊಳ್ಳೋಣ. Boiling points of aldehydes and ketones are higher than those of hydrocarbons. ನಾನು ಬರ್ದಿದ್ದೀನಿ ನೋಡಿ ಇಲ್ಲಿ. Boiling points of aldehydes and ketones are greater ಅಂತ ಹಾಕಿದ್ದೀನಿ ನೋಡಿ, greater ಅಂತ ಹಾಕಿದ್ದೀನಿ, higher than those of hydrocarbons and ethers of comparable masses. Mass ನೋಡಿ ಇಲ್ಲಿ, molecular mass ಕೊಟ್ಟಿದ್ದೀನಿ ಇಲ್ಲಿ. ಮೊದಲನೇ, if you go through this table, it clearly tells you the order of boiling points of alcohols, aldehydes, ketones and hydrocarbons and ethers. So first call ಇದರಲ್ಲಿ ಆಲ್ಕೋಹಾಲ್ಸ್ ಇದೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪ್ರೊಪನಾಲ್ ಅನ್ನೋದನ್ನು. ಎರಡನೇದರಲ್ಲಿ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸು, ಅದರಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್ಲು ಪ್ರೊಪನಾಲ್, NaL. ಸೊ ಇದನ್ನು ಫಸ್ಟ್ ಇಯರ್ಲೇ ಓದಿದ್ದೀರಾ, ಐಯುಪ್ಯಾಕ್ ನೇಮು, ಪ್ರೊಪನಾಲ್ NaL. ಆ್ಯಂಡ್ ಅಸಿಟೋನ್, ಆಲ್ಡಿಹೈಡ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕೀಟೋನ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಇದೆ, ಪ್ರೊಪನಾಲ್ದು ಬಾಯ್ಲಿಂಗ್ ಪಾಯಿಂಟ್ 322, ಅಸಿಟೋನ್ದು 329. ಆ್ಯಂಡ್ ಫಸ್ಟ್ ಒಂದು 58 ಮಾಲಿಕ್ಯುಲರ್ ಮಾಸು, ಎರಡನೇದು ಅಸಿಟೋನ್ದು 60. ಇಲ್ಲಿ ಬಂದರೆ ಬ್ಯೂಟೇನ್, ಬ್ಯೂಟೇನ್ದು ಬಾಯ್ಲಿಂಗ್ ಪಾಯಿಂಟು 273 ಕೆಲ್ವಿನ್. ಆ್ಯಂಡ್ ಈ ಥರದ್ದು ಮೆಥಾಕ್ಸಿ ಈಥೇನ್ ಅದರದ್ದು 281. ಇದರ ಮಾಲಿಕ್ಯುಲರ್ ಮಾಸ್ 58, ಇದರದ್ದು 60. ಇಲ್ಲಿ ಇದು ಬರೆದಿದ್ದೀನಿ, ಇದು 370 ಕೆಲ್ವಿನ್ ಟೆಂಪರೇ ಬಾಯ್ಲಿಂಗ್ ಪಾಯಿಂಟ್, ಆ್ಯಂಡ್ ಇಟ್ಸ್ ಮಾಲಿಕ್ಯುಲರ್ ಮಾಸ್ ಈಸ್ 60. ನೋಡಿ, ಮಾಲಿಕ್ಯುಲರ್ ಮಾಸ್ ಆಲ್ಮೋಸ್ಟ್ ಸೇಮ್ ಇದೆ, ಆಲ್ಮೋಸ್ಟ್ ಸಿಮಿಲರ್. ಮಾಲಿಕ್ಯುಲರ್ ಮಾಸ್ ಆಲ್ಮೋಸ್ಟ್ ಎಲ್ಲರದ್ದು ಸಿಮಿಲರ್ ಇದೆ. ಸೊ ವೆನ್ ಇಟ್ ಕಮ್ಸ್ ಟು ಬಾಯ್ಲಿಂಗ್ ಪಾಯಿಂಟ್ ನೋಡಿ, ವೇರಿ ಇದೆ ಇಲ್ಲಿ. Aldehydes, boiling points of aldehydes and ketones is higher than ಅಥವಾ greater than hydrocarbons and ethers of comparable molecular masses. ನೋಡಿ, 322, 273, 329, 281 ಗ್ರೇಟರ್ ಅಲ್ವಾ ಇದು. ಆದರೆ ಆಲ್ಡಿಹೈಡ್ಸು ಇಟ್ಸ್ their boiling point is lower than alcohols of comparable masses. Lower than those of alcohols of comparable masses. ಆಲ್ಕೋಹಾಲ್ಗಿಂತ ಕಡಿಮೆ ಇದೆ, ಆಲ್ಕೋಹಾಲ್ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟು ಆಲ್ಡಿಹೈಡ್ಸ್ ಕೀಟೋನ್ಸಿಂದ, ಇದಕ್ಕೆ ಕಡಿಮೆ. ಸೊ ಆಲ್ಕೋಹಾಲ್ಸ್ಗಿಂತ ಕಡಿಮೆ ಬಾಯ್ಲಿಂಗ್ ಪಾಯಿಂಟು, ಹೈಡ್ರೋಕಾರ್ಬನ್ಸ್ಗಿಂತ ಜಾಸ್ತಿ ಇದೆ. ಯಾಕೆ ಹೀಗೆ ಮಾಲಿಕ್ಯುಲರ್ ಮಾಸ್ ಯಾಕೆ ಈ ಥರ ಚೇಂಜಸ್ ಇದೆ ಅಂದರೆ, ಇಲ್ಲಿ ಆಲ್ಡಿಹೈಡ್ಸಲ್ಲಿ ಏನಾಗುತ್ತಪ್ಪ ಅಂದರೆ, ಆಲ್ಡಿಹೈಡ್ಸಲ್ಲಿ ನೋಡಿ, ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್, ನಾನು ಯಾವುದಾದ್ರು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇನ್ ದ ಫಸ್ಟ್ ಇಯರ್ ಯು ಹ್ಯಾವ್ ಸ್ಟಡೀಡ್ ಇನ್ states of matter, I think states of matter, you have studied different types of intermolecular forces of attraction. What are those intermolecular forces of attraction? ಒಂದು ಯಾವುದಪ್ಪ ಅಂದರೆ ಡಿಸ್ಪರ್ಷನ್ ಫೋರ್ಸಸ್ ಅಥವಾ ಲಂಡನ್ ಫೋರ್ಸಸ್. ಇನ್ನೊಂದು ಡೈಪೋಲ್ ಇಂಟರಾಕ್ಷನ್ಸ್ that exist between two permanent dipoles like HCl, H plus Cl minus, ಅದು ಪರ್ಮನೆಂಟ್ ಡೈಪೋಲು.
ಇನ್ನೊಂದು ಮಾಲಿಕ್ಯೂಲ್ H+Cl- ಬಂದರೆ ಬೋತ್ ಆಫ್ ದೆಮ್ ಗೆಟ್ ಅಟ್ರಾಕ್ಟೆಡ್ ಈಚ್ ಅದರ್ ಬಿಕಾಸ್ ಆಫ್ ಡೈಪೋಲ್ ಇಂಟರಾಕ್ಷನ್ಸ್. ಸೊ ಅದು ಡೈಪೋಲ್ ಇಂಟರಾಕ್ಷನ್. ಇನ್ನೊಂದು ಏನಪ್ಪ ಅಂದರೆ ಡೈಪೋಲ್ ಆ್ಯಂಡ್ ಇಂಡ್ಯೂಸ್ಡ್ ಡೈಪೋಲ್, ಅದು ಮೂರನೇದು. ದಿಸ್ ಇಸ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಒಂದು ಮಾಲಿಕ್ಯೂಲ್ಗೂ ಇನ್ನೊಂದು ಮಾಲಿಕ್ಯೂಲ್ಗೂ ಇರುವಂಥ ಒಂದು ಅಟ್ರಾಕ್ಷನ್ಸ್ ಇವು. ಒಂದು ಡಿಸ್ಪರ್ಷನ್ ಫೋರ್ಸಸ್ಸು, ಸೆಕೆಂಡ್ ಒನ್ ಡೈಪೋಲ್ ಇಂಟರಾಕ್ಷನ್. ಏನು ಡೈಪೋಲ್ ಅಂದರೆ ನೋಡಿ, ಇಲ್ಲಿ HCl ತಗೊಂಡ್ರೆ ನಾವು HCl H+Cl- ಅಲ್ವಾ, H+Cl-. So if another molecules comes nearer to this Cl- H+ ಹಿಂಗೆ ಬಂತು ಅಂದ್ಕೊಳ್ಳಿ, ಅಥವಾ HCl, ಇದು ಡೈಪೋಲ್. ಎರಡು ಪೋಲ್ ಇದೆ ನೋಡಿ, H+Cl-. ಡೈಪೋಲ್, ಎರಡು ಪೋಲ್ ಇದೆ. ಪಾಸಿಟಿವ್ ಪೋಲ್ ಆಫ್ ಒನ್ ಮಾಲಿಕ್ಯೂಲ್, ಪಾಸಿಟಿವ್ ಪೋಲ್ ಆಫ್ ಒನ್ ಡೈಪೋಲ್ ಗೆಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನೆಗೆಟಿವ್ ಪೋಲ್ ಆಫ್ ದಿ ಅನದರ್ ಡೈಪೋಲ್. ನೋಡಿ, ಇದಕ್ಕೆ ಅಟ್ರಾಕ್ಷನ್, ಇದಕ್ಕೆ ಅಟ್ರಾಕ್ಷನ್. ಅದರಿಂದ ಏನಾಗುತ್ತೆ, ಮಾಲಿಕ್ಯೂಲು ಒಂದಕ್ಕೊಂದು HCl +- ಇದಕ್ಕೂ ಅಟ್ರಾಕ್ಷನ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದರೆ ಇದಕ್ಕೂ ಅಟ್ರಾಕ್ಷನ್. ನೆಗೆಟಿವ್ ಪೋಲ್ ಆಫ್ ಒನ್ ಡೈಪೋಲ್ ಗೆಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಪಾಸಿಟಿವ್ ಪೋಲ್ ಆಫ್ ದಿ ಅನದರ್ ಡೈಪೋಲ್. This is called dipole interactions that exist between two permanent dipoles. ಡೈಪೋಲ್ಸ್ ಆಯ್ತಾ. ಇನ್ನೊಂದು ಡೈಪೋಲ್ ಆ್ಯಂಡ್ ಇಂಡ್ಯೂಸ್ಡ್ ಡೈಪೋಲ್. ಇನ್ನೊಂದು ನಾನ್ ಪೋಲರ್ ಆದರೂ ಕೂಡ ಇದ್ರ ಪಕ್ಕ ಬಂದರೆ ದಟ್ ಆಲ್ಸೋ ಗೆಟ್ ಪೋಲರೈಸ್ಡ್, ದಟ್ ಈಸ್ ಕಾಲ್ಡ್ ಇಂಡ್ಯೂಸ್ಡ್ ಡೈಪೋಲ್. ಇನ್ನೊಂದು ಹೈಡ್ರೋಜನ್ ಬಾಂಡ್ ಅಂತ. ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹೈಡ್ರೋಜನ್ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ಇನ್ ವಾಟರ್ ಆ್ಯಂಡ್ HF. ಅದು ನಿಮ್ಗೆ ಗೊತ್ತಿದೆ, ವಾಟರಲ್ಲಿ ಮತ್ತು HF ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ಇದೆ. ಸೊ ಈಗ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ನಾವು ಓದ್ತಾ ಇರೋದು ಇಲ್ಲಿ ಆಲ್ಡಿಹೈಡ್ಸು. ಆಲ್ಡಿಹೈಡ್ಸ್ ಕೀಟೋನ್ಸಲ್ಲಿ ಯಾವ ಥರ ಅಟ್ರಾಕ್ಷನ್ ಇದೆ ನಿಮ್ಗೆ ಗೊತ್ತಿದೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಕಾರ್ಬೋನಿಲ್ ಕಾಂಪೌಂಡ್ಸ್ ಆರ್ ಪೋಲಾರ್ ಇನ್ ನೇಚರ್. ಹೇಗೆ ಪೋಲಾರ್ ಇನ್ ನೇಚರ್ ಹೇಗೆ ಹೇಳ್ತೀರಾ ನೋಡಿ, ಇಲ್ಲಿ ಪೋಲಾರ್ ಇನ್ ನೇಚರ್ ಅಂದರೆ ನೋಡಿ CO. ಸೊ ಇದು ಪಾರ್ಷಿಯಲ್ ಪಾಸಿಟಿವ್, ಇದು ಪಾರ್ಷಿಯಲ್ ಪಾಸಿಟಿವ್ ಆ್ಯಂಡ್ ಪಾರ್ಷಿಯಲ್ ನೆಗೆಟಿವ್. ಸೊ ಇಫ್ ಅನದರ್ ಮಾಲಿಕ್ಯೂಲ್ ಕಮ್ಸ್ ಲೈಕ್ ದಿಸ್ ನಿಯರರ್ ಟು ದಿಸ್ is positive and this is negative because of dipole interaction. Because of dipole interaction, dipole interaction. So because of this dipole interaction that exists in aldehydes and ketones, large number of aldehydes combine, they associate large number of aldehydes and large number of ketones, they associate themselves. So because of this association we need more energy. ಯಾಕೆ ಬಾಯ್ಲ್ ಮಾಡೋದ್ರ ಜೊತೆಗೆ ನಾವು ಈ ಡೈಪೋಲ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ಸನ್ನು ಬ್ರೇಕ್ ಮಾಡಲಿಕ್ಕೆ, if you want to break these bonds between these two molecules, more energy is needed. That more energy, where does that energy come from? This energy should be given in the form of heat ಮಾಡೋದ್ರ ಮೂಲಕ ಆ ಎನರ್ಜಿ ಕೊಡಬೇಕು. ಯಾಕೆ ಈ ಡೈಪೋಲ್ ಇಂಟರಾಕ್ಷನ್ಸನ್ನು ಬ್ರೇಕ್ ಮಾಡಲಿಕ್ಕೆ. ಸೊ ಬಿಕಾಸ್ ಆಫ್ ದಿಸ್ ಡೈಪೋಲ್ ಇಂಟರಾಕ್ಷನ್ಸ್ there exist between the molecules of aldehydes and those of ketones, molecules of ketones. So they have higher boiling points than hydrocarbons and ether, in which such kind of interaction is not there. ಇದರಲ್ಲಿ ಇದಕ್ಕಿಂತ ಯಾಕಪ್ಪ ಇದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಂತೆ, ಇದರಲ್ಲಿ ಡೈಪೋಲ್ ನೀವು ಬರೀಬೇಕಾಗಿರೋದು ಒಂದೇ ಲೈನು. ಬಿಕಾಸ್ ಆಫ್ ಎಕ್ಸಾಮ್ ಸಪೋಸ್ ಕೇಳ್ತಾರೆ ಅನ್ಕೊಳ್ಳಿ, ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ aldehydes and ketones are higher than hydrocarbons and ethers of comparable masses. Give reason for 1 mark. ನೀವು ಬರೀಬೇಕಾಗಿರೋದಿಷ್ಟೇ. So in aldehydes there is dipole interactions due to which molecules associate. So we need more energy to break the intermolecular force of attraction that exists between the molecules. So more energy is needed in the form of heat. Therefore ಇದರಲ್ಲಿ ಆ ಥರ ಡೈಪೋಲ್ ಇಂಟರಾಕ್ಷನ್ಸ್ ಇಲ್ಲ ಇದರಲ್ಲಿ. ಅದರಿಂದ ಇದಕ್ಕಿಂತ ಇದಕ್ಕೆ ಆಲ್ಕೇನ್ಸು ಮತ್ತು ಈಥರ್ಸ್ಗೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ. ಈಗ ಇದಕ್ಕೆ ಬರೋಣ, ಯಾವುದಕ್ಕೆ? ಸಿ ಹಿಯರ್, ಆಲ್ಕೋಹಾಲ್ಸ್ಗೆ ಬರೋಣ. ಆಲ್ಡಿಹೈಡ್ಸ್ ಕೀಟೋನ್ಸ್ಗೆ ಆಲ್ಕೋಹಾಲ್ಸ್ಗಿಂತ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್. ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್
ಆರ್ ಲೋಯರ್ ದ್ಯಾನ್ ದೋಸ್ ಆಫ್ ಆಲ್ಕೋಹಾಲ್ಸ್ ಆಫ್ ಕಂಪೇರಬಲ್ ಮಾಸಸ್. ಯಾವ್ಯಾವುದಕ್ಕೂ ಅಲ್ಲ, ಈಗ ಇನ್ನೂ ದೊಡ್ಡ ಮಾಲಿಕ್ಯೂಲ್ ಇರುತ್ತೆ, ಇದಕ್ಕೂ ಕಂಪೇರ್ ಮಾಡೋದಲ್ಲ. ಮಾಲಿಕ್ಯುಲರ್ ಮಾಸು ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇರಬೇಕು, ಅಂಥವು ಕಂಪೇರ್ ಮಾಡಬೇಕು. ಅವಾಗ ಇದಕ್ಕಿಂತ ಕಡಿಮೆ ಇದೆ. ಯಾಕೆ ಅಂದರೆ ಇಲ್ಲಿ ಹೈಡ್ರೋಜನ್ ಬಾಂಡ್ ಇದೆ. ಆಲ್ಕೋಹಾಲ್ಸ್ ಮತ್ತು ವಾಟ್ರಲ್ಲಿ ನೀವು ಒಂದು ಜ್ಞಾಪ ಇಟ್ಕೋಬೇಕು, ದೇರ್ ಎಕ್ಸಿಸ್ಟ್ ಇನ್ ಹೈಡ್ರೋಜನ್ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ ಆ್ಯಂಡ್ ವಾಟರ್. ನೋಡಿ ಹೆಂಗಿದೆ ಅಂದರೆ ಇಲ್ಲಿ ವಾಟರಲ್ಲೂ ಇದೆ, ಆಲ್ಕೋಹಾಲ್ಸಲ್ಲೂ ಇದೆ ಅಂತ. ಇಲ್ಲಿ ಆಲ್ಕೋಹಾಲ್ ತಗೊಂಡ್ರೆ ನಾವೀಗ ನೋಡಿ CH3CH2OH ಆಲ್ಕೋಹಾಲ್. ಸೊ ಇನ್ನೊಂದು ಮಾಲಿಕ್ಯೂಲ್ ತಗೊಂಡ್ರೆ ನಾವೀಗ ಇದನ್ನ ಈಗ ಬರೀಬೋದು ನೋಡಿ H. ಸೊ ಇದು ಪಾರ್ಷಿಯಲಿ ನೆಗೆಟಿವ್ ಆ್ಯಂಡ್ ದಿಸ್ ಇಸ್ ಪಾರ್ಷಿಯಲ್ ಪಾಸಿಟಿವ್. H ಆ್ಯಂಡ್ O ಇರೋದಿಲ್ಲಿ. ಈ ಮಾಲಿಕ್ಯೂಲ್ ಇದು ಪೋಲಾರ್, ಈ ಎಂಡ್ ಪೋಲಾರು ಮೈನಸ್ ಇರುತ್ತೆ ಇಲ್ಲಿ, ಪಾರ್ಷಿಯಲ್ ನೆಗೆಟಿವ್ ಆ್ಯಂಡ್ ದಿಸ್ ಇಸ್ ಪಾರ್ಷಿಯಲ್ ಪಾಸಿಟಿವ್. ಸೊ ಇಫ್ ಅನದರ್ ಮಾಲಿಕ್ಯೂಲ್ಸ್ ಕಮ್ಸ್ ಹಿಯರ್ CH2OH ಹಿಂಗೆ ಬರುತ್ತೆ ಅಂದ್ಕೊಳ್ಳಿ, ಇನ್ನೊಂದು ಮಾಲಿಕ್ಯೂಲ್ ಬಂತು ಅಂದ್ಕೊಳ್ಳಿ. ಇದೇನಿದು? ಓಕೆ, ಐ ವಿಲ್ ರೈಟ್ ಹಿಯರ್ CH2CH3 is another molecule of alcohol, that is ethanol. So idenidu, this is negative and this is positive. So illi nodidi negative pole gets attracted towards the positive pole of hydrogen. Idu hydrogen bond ide. So because there exists an hydrogen bond between alcohols, adu kuda one of the intermolecular force of attraction. ಹೇಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಡೈಪೋಲು ಡಿಸ್ಪರ್ಷನ್ ಫೋರ್ಸಸ್ ಹೇಗಿದೆಯೋ ಅದೇ ಥರ ಹೈಡ್ರೋಜನ್ ಬಾಂಡು ಕೂಡ ಒಂದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಬಿಕಾಸ್ ಆಫ್ ದಿಸ್ ಹೈಡ್ರೋಜನ್ ಬಾಂಡ್ ಲಾರ್ಜ್ ನಂಬರ್ ಆಫ್ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಅಸೋಸಿಯೇಟ್ ಟು ಬ್ರೇಕ್ ದಿ ಹೈಡ್ರೋಜನ್ ಬಾಂಡ್, ಮೋರ್ ಎನರ್ಜಿ ಈಸ್ ನೀಡೆಡ್. ಹಾಗಾದರೆ ಒಂದು ಪ್ರಶ್ನೆ ಕೇಳ್ಬೋದು ನೀವು, ಇಲ್ಲೂ ಡೈಪೋಲ್ ಇಂಟರಾಕ್ಷನ್ ಇದೆ, ಇಲ್ಲೂ ಕೂಡ ಡೈಪೋಲ್ ಇಂಟರಾಕ್ಷನ್ ಇದೆ. ನೋಡಿ ಡೈಪೋಲ್ ಇದೆ, ಡೈಪೋಲ್ ಆ್ಯಂಡ್ ಡೈಪೋಲ್ ಎಲ್ಲಿರೋದು? ಆಲ್ಡಿಹೈಡ್ರಲ್ಲಿ ಡೈಪೋಲ್ ಇರೋದು. ಇದೇನು ಆಲ್ಕೋಹಾಲ್ಸಲ್ಲಿ ಏನಿದೆ? ಹೈಡ್ರೋಜನ್ ಬಾಂಡಿಂಗ್ ಇದೆ. ಎರಡು ಕೂಡ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ತಾನೆ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆಸ್ ವೆಲ್ ಆಸ್ ಹೈಡ್ರೋಜನ್ ಬಾಂಡ್ ಅಲ್ವಾ? ಅದು ಕೂಡ ಇಂಟರ್ಮಾಲಿಕ್ಯುಲರ್. ಎರಡರಲ್ಲೂ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ಮೇಲೆ ಎರಡು ಸಮ ಇರ್ಬೇಕು ತಾನೆ ಬಾಯ್ಲಿಂಗ್ ಪಾಯಿಂಟು. ಆದರೆ ಆಲ್ಕೋಹಾಲ್ಗೆ ಮಾತ್ರ ಜಾಸ್ತಿ, ಆದರೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಮಾತ್ರ ಕಡಿಮೆ. ಯಾಕೆ? ಇವನ್ ದೋ ಬೋತ್ ಆಫ್ ದೆಮ್ ಹ್ಯಾವ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಇದರಲ್ಲಿ ಡೈಪೋಲ್ ಇದೆ, ಇದರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ. ಇವನ್ ದೋ ದೇ ಹ್ಯಾವ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್, ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಆರ್ ಲೋಯರ್ ದ್ಯಾನ್ ದೋಸ್ ಆಫ್ ದಿ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ. ಯಾಕೆಂಗೆ ಕಡಿಮೆ ಆಯಿತು? ಈಗ ಇದು ಹೋಲಿಸ್ಕೊಂಡ್ರೆ ಕಡಿಮೆ ಆಯಿತು. ಇಲ್ಲೇನಪ್ಪ ಅಂದರೆ ಡೈಪೋಲ್ ಇಂಟರಾಕ್ಷನ್ ಈಸ್ ವೀಕರ್ ದ್ಯಾನ್ ಹೈಡ್ರೋಜನ್ ಬಾಂಡ್. ಅದು ಇಂಪಾರ್ಟೆಂಟು. Dipole interaction is weaker than dipole weaker ಅಂದ್ರೆ ಹಿಂಗೆ ಬರೀಬೇಕಾರೆ ಹೈಡ್ರೋಜನ್ ಬಾಂಡ್. Dipole interaction that exists in aldehydes and ketones is weaker than hydrogen bond. ಅದರಿಂದ ವೀಕ್ ಇರೋದ್ರಿಂದನೇ ಸ್ವಲ್ಪ ಎನರ್ಜಿ ಬೇಕು. ಇದರಲ್ಲೂ ಇದೆ, ಸ್ವಲ್ಪ ಸ್ಟ್ರಾಂಗ್ ಇದೆ ಹೈಡ್ರೋಜನ್ ಬಾಂಡು ಕಂಪೇರ್ ಟು ಡೈಪೋಲ್ ಮೊಮೆಂಟು. ಅದಕ್ಕೆ ಇದು ಜಾಸ್ತಿ ಎನರ್ಜಿ ಬೇಕು. ಆದ್ದರಿಂದ ಆಲ್ಕೋಹಾಲ್ಸ್ ಹ್ಯಾವ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಕೋಹಾಲ್ಸ್ ಇಸ್ ಹೈಯರ್ ದ್ಯಾನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಓಕೆ, ಸೊ ಆಫ್ಟರ್ ಹ್ಯಾವಿಂಗ್ ಸ್ಟಡಿಡ್ ದಿ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಆ್ಯಂಡ್ ದೇರ್ ಕಂಪ್ಯಾರಿಸನ್ ವಿತ್ ಆಲ್ಕೋಹಾಲ್ಸ್ ಆ್ಯಂಡ್ hydrocarbons, let us throw some light on solubility, miscibility with water, solubility of aldehydes and ketones with water. The lower member of aldehydes and ketones such as formaldehyde, HCHO, formaldehyde, acetaldehyde and acetone. ಲೋಯರ್ ಮೆಂಬರ್ಸ್ ಅಂದರೆ ಕಡಿಮೆ ಕಾರ್ಬನ್ ಇರೋದು ಅಂತ. ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್ ಆ್ಯಂಡ್ ಅಸಿಟೋನ್ಸ್ ಆರ್ ಸಾಲ್ಯುಬಲ್ ಆರ್ ಮಿಸಿಬಲ್ ವಿತ್ ವಾಟರ್ ಇನ್ ಆಲ್ ಪ್ರಪೋರ್ಷನ್. ಮಿಸಿಬಲ್ ವಿತ್ ವಾಟರ್ ಎಷ್ಟು ಬೇಕಾದ್ರೆ ಹಾಕ್ಬೋದು ನೀವು.
ಜಾಸ್ತಿ ನೀರಿಗೆ ಕಡಿಮೆ ಹಾಕಿದ್ರು ಕರಗ್ತವೆ, ಕಡಿಮೆ ನೀರಿಗೆ ಜಾಸ್ತಿ ಹಾಕಿದ್ರು ದೇ ಆರ್ ಮಿಸಿಬಲ್ ವಿತ್ ವಾಟರ್ ಇನ್ ಆಲ್ ಪ್ರಪೋರ್ಷನ್. ಯಾವುದು ಲೋಯರ್ ಮೆಂಬರ್ಸು ಫಾರ್ಮಾಲ್ಡಿಹೈಡು, ಅಸಿಟಾಲ್ಡಿಹೈಡು ಆ್ಯಂಡ್ ಅಸಿಟೋನ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಇನ್ ಆಲ್ ಪ್ರಪೋರ್ಷನ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡ್. ನೋಡಿ, ಬಿಕಾಸ್ ದೇ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಸಿ ಹಿಯರ್ ಆರ್ ಆರ್, ನಾನು ಕೀಟೋನ್ ಮಾತ್ರ ಬರೆದಿದ್ದೀನಿ. ಇದು ಗೊತ್ತಲ್ಲ, ಪೊಲಾರ್ ಇನ್ ನೇಚರ್, ಪಾಸಿಟಿವ್ ನೆಗೆಟಿವ್. ವಾಟರ್ ತಗೊಳ್ಳೋಣ ನೋಡಿ. ಈಗ ವಾಟರ್ ನಿಮ್ಗೆ ಗೊತ್ತಿದೆ, is highly polar molecule. This is negative and this is positive. This bonded electron pair is slightly shifted towards oxygen because of its higher electronegativity. Electron pair, shared electron pair is slightly shifted towards oxygen because of its higher electronegativity. ನಿಮಗೆ ಗೊತ್ತಿದೆ. So because of this nature, there is a polar ಇದು ಅಷ್ಟೇ, ಇದು positive, partial positive. So this is, you know, this is also a polar, this is also polar. They form hydrogen bond with water. ನೋಡಿ, because of this hydrogen bond, lower members, if you want you can write one more example like this. R ketone, ido negative, this is positive. So it forms, they form hydrogen bond like this. They form hydrogen bond like this. So lower members, all the three, they form hydrogen bond with water. That is why they are soluble in water in all proportion. But solubility, what about higher members? Now carbon atom ಜಾಸ್ತಿ ಆದಂಗೆ, propanol, NaL, propanol, ಕಾರ್ಬನ್ ಆಟಮ್ ಜಾಸ್ತಿ ಆದಂಗೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಲ್ಲಿ ಸಾಲ್ಯುಬಿಲಿಟಿ ಏನಾಗುತ್ತೆ? ಸಾಲ್ಯುಬಿಲಿಟಿ ಡಿಕ್ರೀಸಸ್ ರ್ಯಾಪಿಡ್ಲಿ ಆನ್ ಇನ್ಕ್ರೀಸಿಂಗ್ ದಿ ಕಾರ್ಬನ್ ಚೈನ್. ನೋಡಿ, ಈ ಥರ ಕಾರ್ಬನ್ ಚೈನ್ ಜಾಸ್ತಿ ಮಾಡ್ತೀನಿ ಅನ್ಕೊಳ್ಳಿ, ಈ ಥರ ಇವೆಲ್ಲ CH3, CH2. ಐ ಆಮ್ ಜಸ್ಟ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್. CH2, ಇದು CH2 ಅಂದ್ಕೊಳ್ಳಿ. ಕಾರ್ಬನ್ ಆಟಮ್ ಜಾಸ್ತಿ ಆಯಿತು, ಲೆಂತ್ ಜಾಸ್ತಿ ಆಯಿತು. ನೋಡಿ, ಲೆಂತ್ ಜಾಸ್ತಿ ಆಯಿತು ಇದ್ರದ್ದು. ಅಫ್ಕೋರ್ಸ್ ದಿಸ್ ಇಸ್ ಅನ್ ಆಲ್ಡಿಹೈಡ್, ಲೋಯರ್ ಮೆಂಬರ್ ಸಾಲ್ಯುಬಲ್. ಹೈಯರ್ ಮೆಂಬರ್ ಅಂದರೆ ಕಾರ್ಬನ್ ಆಟಮ್ ಜಾಸ್ತಿ ಇರೋದು ಅಂತ. ಹೈಯರ್ ಮೆಂಬರ್ಸ್, as the length of the carbon chain increases, ಕಾರ್ಬನ್ ಲೆಂತು ಚೈನು ಉದ್ದ ಆದಾಗೆ ಆಲ್ಡಿಹೈಡ್ಸ್ ಅಲ್ಲಿ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ, ಫುಲ್ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಈ ನೇಚರ್ ಇದೆಯಲ್ಲ, ಇದು ಹೈಡ್ರೋಕಾರ್ಬನ್ನು, ಇದು ನಾನ್ ಪೋಲಾರ್ and hydrophobic. This is non-polar end, ಇದು ಹೈಡ್ರೋಫೋಬಿಕ್ ನೇಚರ್. ಇದರ ಪೊಲಾರಿಟಿ ಇಲ್ಲ ಇದಕ್ಕೆ. ಹೈಡ್ರೋಕಾರ್ಬನ್ ಈ ಎಂಡು ನಾನ್ ಪೋಲಾರ್. even though this end is polar and this longer end is non-polar. Because of this non-polarity, they tend to develop some hydrophobic nature of this carbon chain, only carbon chain. Other than this one, they are non-polar. They tend to develop they are hydrophobic in nature. They repel water, they hate water, this end. That is why aldehydes and ketones of higher aldehydes and ketones, they are not miscible with water. As the length of the carbon chain increases, solubility decreases because of the hydrophobic nature of the carbon chain. And ಇನ್ನೊಂದು ಸ್ಮೆಲ್ ಬಗ್ಗೆ. ಸ್ಮೆಲ್ ತಗೊಂಡ್ರೆ ಹೇಗಿರುತ್ತೆ? ಲೋಯರ್ ಮೆಂಬರ್ಸ್ have a sharp pungent odor. ಮೂಸಕ್ಕಾಗಲ್ಲ ಅದನ್ನು. ಈಗ ಅಸಿಟಾಲ್ಡಿಹೈಡು, ಫಾರ್ಮಾಲ್ಡಿಹೈಡು, ಅದನ್ನು ಸ್ಮೆಲ್ ತೊಗೊಂಡ್ರೆ ದೇ ಆರ್ ನಾಟ್ ಪ್ಲೆಸೆಂಟ್. ನಾವು ತಗೋಬೇಕು ಇನ್ನು ಸ್ವಲ್ಪ ಅಂತ ಅನಿಸಲ್ಲ, ಸೆಂಟ್ ಥರ ಇನ್ನೂ ಮೂಸಬೇಕು ಅಂತ ಅನಿಸಲ್ಲ. ಅವಕ್ಕೆ ಪಂಜೆಂಟ್ ಓಡರ್ಸ್. ಆ ಸೈಜ್ ಆಫ್ ದಿ ಮಾಲಿಕ್ಯೂಲ್ ಇನ್ಕ್ರೀಸಸ್, ದ ಓಡರ್ ಬಿಕಮ್ಸ್ ಲೆಸ್ ಪಂಜೆಂಟ್ ಆ್ಯಂಡ್ ಮೋರ್ ಫ್ರಾಗ್ರೆಂಟ್. ಕಾರ್ಬನ್ ಲೆಂತ್ ನೋಡಿ, ಕಾರ್ಬನ್ ಲೆಂತ್ ಜಾಸ್ತಿ ಆದಾಗೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ ನೀರಲ್ಲಿ. ಸಾಲ್ಯುಬಿಲಿಟಿ ಆಫ್ ಆಲ್ಡಿಹೈಡ್ಸ್ ವಿತ್ ಹೈಯರ್ ಚೈನ್ ಡಿಕ್ರೀಸ್ ಇನ್ ವಾಟರ್. as the length increases, ಲೆಂತ್ ಜಾಸ್ತಿ ಆದಾಗೆ ಪಂಜೆಂಟ್ ಸ್ಮೆಲ್ಲಿಂದ ಫ್ರಾಗ್ರೆಂಟ್ ಒಂಥರ ಸ್ಮೆಲ್ ಮಾಡ್ಬೋದು ಕಾರ್ಬನ್ ಜಾಸ್ತಿ ಆದಾಗೆ. ಸೊ ದಟ್ ಈಸ್ ವೈ aldehydes and ketones, natural aldehydes, naturally occurring aldehydes and ketones are used in naturally occurring aldehydes and ketones
naturally occurring aldehydes and ketones are used in blending perfumes, blending of perfumes and flavoring agent ಬ್ಲೆಂಡಿಂಗ್ ಅಂದರೆ ಮಿಕ್ಸ್ ಮಾಡೋದು. ಪರ್ಫ್ಯೂಮ್ಸಲ್ಲಿ, ಸೆಂಟಲ್ಲಿ ಇದನ್ನ ಮಿಕ್ಸ್ ಮಾಡ್ತಾರೆ. ಯಾವುದನ್ನ? ನ್ಯಾಚುರಲಿ ಅಕ್ಕರಿಂಗ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ನಮಗೆ ಪ್ರಕೃತಿಯಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಹೇಗೆ ಸಿಗುತ್ತೆ ನಮಗೆ ಆಲ್ಡಿಹೈಡ್ಸ್ ಕೀಟೋನ್ಸು, ಅದನ್ನು ಬಿಕಾಸ್ ಆಫ್ ದಿ ಪ್ಲೆಸೆಂಟ್ ನೇಚರ್, fragrant nature of the aldehydes, naturally occurring aldehydes, they are used in blending, ಮಿಕ್ಸ್ ಮಾಡೋದು ಅಂತ, ಅದನ್ನು ಮಿಕ್ಸ್ ಮಾಡೋದು, ಅದಕ್ಕೆ ಬ್ಲೆಂಡಿಂಗ್ ಆಫ್ ಪರ್ಫ್ಯೂಮ್ಸ್, ಸುಗಂಧ ದ್ರವ್ಯಗಳು ಅಂತ ಪರ್ಫ್ಯೂಮ್ಸ್ ಅಂದರೆ, ಆ್ಯಂಡ್ ಫ್ಲೇವರಿಂಗ್ ಏಜೆಂಟ್, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ನೋಡಿ, ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಐ ವಿಲ್ ಗಿವ್ ಅ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲಿ ಅಕ್ಕರಿಂಗ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ನಾನು ನಿಮಗೆ ಮೊದಲನೇ ಕ್ಲಾಸಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ನ್ಯಾಚುರಲಿ ಅಕ್ಕರಿಂಗ್ ಆಲ್ಡಿಹೈಡ್ಸ್ ಯಾವುದು ಅಂತ, ಯಾವುದು? ಸ್ಯಾಲಿಸಿಲಾಲ್ಡಿಹೈಡ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಸ್ಯಾಲಿಸಿಲಾಲ್ಡಿಹೈಡ್ ಎಲ್ಲಿರುತ್ತೆ? ಮೆಡೋಸ್ಫೀಟಲ್ಲಿರುತ್ತೆ. ಆ ಪ್ಲಾಂಟ್ಸನ್ನು ನಾವು ತಿನ್ಬೋದು ಅಂತ. ಆ ಸ್ಯಾಲಿಸಿಲಾಲ್ಡಿಹೈಡ್ ಇದೆಯಲ್ಲ, ಇಟ್ ಗಿವ್ಸ್ ಆಸ್ಪ್ರಿನ್ ಲೈಕ್ ಎಫೆಕ್ಟ್. ಆಸ್ಪ್ರಿನ್ ಇದೆಯಲ್ಲ ಮಾತ್ರೆ, ಆ ಎಫೆಕ್ಟ್ ನಮ್ಗೆ ಏನು ಮಾತ್ರೆ ಕೊಡುತ್ತೆ? ಈಗ ತಲೆನೋವಿಗೆ, ಜ್ವರಕ್ಕೆ ತಗೋತೀವಿ ಆಸ್ಪ್ರಿನ್ ಮಾತ್ರೆನ, ಬೇರೆದಕ್ಕೂ ಯೂಸ್ ಮಾಡ್ತಾರೆ ಅನ್ಕೊ, ಅದು ಬೇಡ ನಮಗೆ. ಸೊ ಆ ಥರ ಎಫೆಕ್ಟ್ ಇದು ಕೊಡುತ್ತೆ. ಯಾವುದು? ಸ್ಯಾಲಿಸಿಲಾಲ್ಡಿಹೈಡ್. ಇಟ್ ಇಸ್ ಎ ನ್ಯಾಚುರಲಿ ಅಕ್ಕರಿಂಗ್ ಆಲ್ಡಿಹೈಡ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ಅದು ಮಿಡೋಸ್ಫೀಟ್ ಅಂತ ಹೇಳಿದ್ದೀನಿ ಅವಾಗ. ಇನ್ನೊಂದು ಸಿನ್ನಮಾಲ್ಡಿಹೈಡ್, ಚಕ್ಕೆ ಇದೆಯಲ್ಲ, ದಾಲ್ಚಿನ್ನಿ ಚಕ್ಕೆ, ಆ ಚಕ್ಕೆ ಮರದಿಂದ, ಬಾರ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವುದನ್ನು? ಸಿನ್ನಮಾಲ್ಡಿಹೈಡ್ ಅಂತ. ಅದನ್ನು ಬರೆದಿದೆ ಫಸ್ಟ್ ಕ್ಲಾಸಲ್ಲಿ ನಾನು. ಸಿನ್ನಮಾಲ್ಡಿಹೈಡ್ ಚಕ್ಕೆ, ಅದು ದಟ್ ಇಸ್ ಎ ನ್ಯಾಚುರಲ್ ಆಲ್ಡಿಹೈಡ್ ಪ್ರೆಸೆಂಟ್ ಇನ್ ಸಿನ್ನಮಾನ್ ಅಂದರೆ ಚಕ್ಕೆ. ಸೊ ದ ಕೆಮಿಕಲ್ ಆಲ್ಡಿಹೈಡ್ ಪ್ರೆಸೆಂಟ್ ಇನ್ ಸಿನ್ನಮಾನ್ ಈಸ್ ಸಿನ್ನಮಾಲ್ಡಿಹೈಡ್. ಆ ಸ್ಟ್ರಕ್ಚರು ನಿಮ್ಗೆ ಕೊಟ್ಟಿದ್ದೆ. ಇನ್ನೊಂದು ವ್ಯಾನಿಲಿನ್ ಅಂತ ಹೇಳಿದೆ. ವ್ಯಾನಿಲಿನ್ ಫ್ರಮ್ ವೆನಿಲಾ ಬೀನ್ಸ್. ವೆನಿಲಾ ಬೀನ್ಸಲ್ಲಿ ವ್ಯಾನಿಲಿನನ್ನು ಆಲ್ಡಿಹೈಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಬೆನ್ಜಾಲ್ಡಿಹೈಡ್. ಬೆನ್ಜಾಲ್ಡಿಹೈಡ್ ಈಸ್ ಆಲ್ಸೋ ಎ ನ್ಯಾಚುರಲ್ ಆಲ್ಡಿಹೈಡ್ present in this is benzaldehyde. Benzaldehyde is a natural aldehyde present in bitter almonds. Almonds ಗೊತ್ತು ನಿಮಗೆ, ಬಾದಾಮಿ. ಬಿಟ್ಟರ್ ಆಲ್ಮಂಡ್ಸ್, ಕಹಿ ಬಾದಾಮಿ ಅಂತ. ಅದು ಇದು ತಿನ್ನಕ್ಕಾಗಲ್ಲ. ಇದನ್ನು ಆಲ್ಮಂಡ್ಸ್ ಸಿಹಿ, ಸ್ವೀಟ್ ಆಲ್ಮಂಡ್ಸ್ ಅಲ್ಲ. ಸ್ವೀಟ್ ಆಲ್ಮಂಡ್ಸ್ ತಿನ್ಬೋದು ಬಾದಾಮಿನ, ಆದರೆ ಬಿಟ್ಟರ್ ಆಲ್ಮಂಡ್ಸ್ ಅಂತ. ಆಲ್ಮಂಡ್ಸ್ಗಿಂತ ಸೈಜ್ ಸ್ವಲ್ಪ ಕಡಿಮೆ ಇರುತ್ತೆ, ತುದಿನಲ್ಲಿ ಚೂಪಾಗಿರುತ್ತೆ, ಅದನ್ನು ಬಿಟ್ಟರ್ ಆಲ್ಮಂಡ್ಸ್ ಅಂತ. ಅದನ್ನು ನಾವು ತಿನ್ನಕ್ಕಾಗಲ್ಲ, ಕಹಿ ಬಾದಾಮಿ ಅಂತ. ಅದರಲ್ಲಿ ಈ ಬೆನ್ಜಾಲ್ಡಿಹೈಡ್ ಇರುತ್ತೆ. ಯಾವುದು? ನ್ಯಾಚುರಲಿ ಅಕ್ಕರಿಂಗ್ ಬಿಟ್ಟರ್ ಆಲ್ಮಂಡ್ಸಲ್ಲಿ ಬೆನ್ಜಾಲ್ಡಿಹೈಡ್. ಲೆಟ್ ಅಸ್ ಟಾಕ್ ಅಬೌಟ್ ದ ಕೀಟೋನ್ಸ್. ನ್ಯಾಚುರಲಿ ಅಕ್ಕರಿಂಗ್ ಕೀಟೋನ್ಸ್ ನಿಮಗೆ ಇದು ಸಿಲೆಬಸ್ ಇಲ್ಲ. ನ್ಯಾಚುರಲಿ ಅಕ್ಕರಿಂಗ್ ಕೀಟೋನ್ಸ್ ಆಸ್ ಎನ್ ಎಕ್ಸಾಂಪಲ್ ನಾನು ತಿಳ್ಕೊಂಡಿರಿ ಅಷ್ಟೇ. ತಿಳ್ಕೊಂಡ್ರು ತಪ್ಪೇನಿಲ್ಲ. ಸಿಲೆಬಸ್ ಇಲ್ಲ ಅಂತ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತಲ್ಲ. ಸಿಲೆಬಸ್ ಇಲ್ಲ ಅಂದ್ರೂ ನೀವು ತಿಳ್ಕೊಂಡಿರ್ಬೇಕು. ಫಸ್ಟ್ ಒನ್ ಯಾವುದಪ್ಪ ಅಂದರೆ ಕ್ಯಾಂಫರ್. ನೋಡಿ, ನಿಮ್ಗೆ ಅರಿಶಿನ ಅಂತ ಹೇಳಿದೆ ಆಮೇಲೆ. ಅರಿಶಿನ, ಕುರ್ಕುಮಿನ್. ಟರ್ಮರಿಕ್ಕಲ್ಲಿ ಅರಿಶಿನದಲ್ಲಿ ಕುರ್ಕುಮಿನ್ ಅಂತ ಇದೆ ಅಂತ ಹೇಳಿದ್ದೆ ನಿಮಗೆ. ಕುರ್ಕುಮಿನ್ ಅಂತ, CUR. ಕುರ್ಕುಮಿನ್ ಅನ್ನೋ ಒಂದು ಕೆಮಿಕಲ್ ಇದೆ. ಅದು ಡೈಕೀಟೋನ್. ಕುರ್ಕುಮಿನ್ ಇಸ್ ಎ ಡೈಕೀಟೋನ್ ಆರ್ ಆಲ್ಕೋಹಾಲ್, ಫಿನಾಲ್ ಇರುತ್ತೆ, ಎಲ್ಲ ಇರುತ್ತೆ, ಜೊತೆಗೆ ಅಲ್ಲೊಂದು ಡೈಕೀಟೋನು ಇರುತ್ತೆ. ಇಟ್ ಇಸ್ ಎ ನ್ಯಾಚುರಲಿ ಅಕ್ಕರಿಂಗ್ ಡೈಕೀಟೋನ್ ಪ್ರೆಸೆಂಟ್ ಇನ್ ಟರ್ಮರಿಕ್. ಅರಿಶಿನದಲ್ಲಿ ಇರುವಂಥ ಕೆಮಿಕಲ್ ಇದು. ಇಟ್ ಹ್ಯಾಸ್ ಎ ಲಾಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂ. ನೀವು ಕುರ್ಕುಮಿನ್ ನೋಡ್ಬಿಟ್ರೆ, ಈವನ್ ಹೇಳಿದ್ನಲ್ಲ ಅವತ್ತು, ಇಟ್ ಈಸ್ ನೋನ್ ಫಾರ್ ಈವನ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಅರಿಶಿಣ ಯಾರು ಬಳಸ್ತಾರೆ, ಅರಿಶಿಣ ಇಸ್ ಎ ಕೀಟೋನ್ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಪ್ರತಿಯೊಬ್ಬರ ಮನೆಯಲ್ಲಿ ಅರಿಶಿಣ, ಬೆಳ್ಳುಳ್ಳಿ, ಚಕ್ಕೆ ಎಲ್ಲ ಯಾರು ಬಳಸ್ತಾರೆ ಅವ್ರಿಗೆ ಯಾವ ರೋಗನೂ ಬರಲ್ಲ ಅಂತ. ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ಎಲ್ಲಿದೆ ಅಂದರೆ, ಆರೋಗ್ಯ ನಿಮ್ಮ ಅಡುಗೆ ಮನೆಯಲ್ಲಿದೆ. ಅಲ್ಲಿ ಸಿಗುವಂಥ ಅರಿಶಿಣ, ಚಕ್ಕೆ, ಲವಂಗ, ಕ್ಲೋವ್ ಅಂತಾರಲ್ಲ, ಲವಂಗ, ಏಲಕ್ಕಿ, ಅವೆಲ್ಲವನ್ನು, ಬೆಳ್ಳುಳ್ಳಿ, ಆಮೇಲೆ ಬೆಳ್ಳುಳ್ಳಿ ತಿಂದರೆ ನಿಮಗೆ ಗಂಟಲು ನೋವೇ ಬರಲ್ಲ ನಿಮಗೆ, ಇವೆಲ್ಲವನ್ನು ತಿಂದರೆ ಬೆಳಗ್ಗೆ ಟೈಮು. ಸೊ ಈ ಅರಿಶಿಣ ಹಾಕೊಂಡು ಕೊಟ್ರೆ ಬಿಸಿ ನೀರಿಗೆ ನಿಮ್ಮ ಗಂಟಲು ಸಮಸ್ಯೆನೇ ಬರಲ್ಲ. ಅರಿಶಿಣ ಇದು ಡೈಕೀಟೋನ್. ಇನ್ನೊಂದೇನಪ್ಪ ಅಂದರೆ ನೀವು ಮನೆಯಲ್ಲಿ ಬಳಸೋದನ್ನೇ ಹೇಳ್ತಾ ಇದ್ದೀನಿ ನಾನು ಕೀಟೋನ್ಸನ್ನು. ಯಾವುದಾದ್ರು ಇನ್ನೊಂದು ಕ್ಯಾಂಫರ್.
ಕ್ಯಾಂಫರ್. ಏನು ಕ್ಯಾಂಫರ್ ಅಂದರೆ ಕರ್ಪೂರ. ಕ್ಯಾಂಫರ್ ಅಂದರೆ ಕರ್ಪೂರ ಪ್ರತಿಯೊಬ್ಬರು ಮನೆಯಲ್ಲೂ ಬಳಸ್ತೀರಾ. ಸೊ ಕ್ಯಾಂಫರ್ ಇದೆಯಲ್ಲ, ದ ಕ್ಯಾಂಫರ್ ಆಯಿಲ್ ಅಂತ ಬರುತ್ತೆ. ಕ್ಯಾಂಫರ್ ಆಯಿಲ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವುಡ್ ಆಫ್ ದಿ ಕ್ಯಾಂಫರ್ ಟ್ರೀ. ಕ್ಯಾಂಫರ್ ಟ್ರೀಯಿಂದ ಆ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಆಯಿಲ್ ಎಲ್ಲೆಲ್ಲಿ ಬಳಸ್ತಾರೆ ಗೊತ್ತಾ? ಈ ಲೋಷನ್ಸ್ ಇದೆಯಲ್ಲ, ಈ ಕ್ರೀಮ್ಸು, ಸ್ಕಿನ್ಗೆ ಹಚ್ಚುವಂಥ ಲೋಷನ್ಸು, ಕ್ರೀಮ್ಸಲ್ಲಿ ಈ ಕ್ಯಾಂಫರ್ ಆಯಿಲ್ ಇರುತ್ತೆ. ಅದೇನಾಗುತ್ತೆ ಹಚ್ಕೊಂಡ್ರೆ ಸ್ಕಿನ್ನಲ್ಲಿ ಇರ್ತಕ್ಕಂಥ ಇರಿಟೇಷನ್ನು, ಕಡಿತ ಎಲ್ಲವನ್ನು ವಾಸಿ ಮಾಡುತ್ತೆ. ಇದು ಅದಕ್ಕೆ ಔಷಧೀಯ ಗುಣ ಇದೆ. ಯಾಕೆ ಬಳಸ್ತಾರೆ? ಮನೆಯಲ್ಲಿ ಬಳಸುವಂಥ ಪ್ರತಿಯೊಂದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಅದರಿಂದ ಬಳಸ್ತಾ ಇರೋದು ನಾವು. ಅದೊಂದು ಇಟ್ ಇಸ್ ಯೂಸ್ ಟು ರಿಲೀವ್ ಪೇಯ್ನ್, ಕ್ಯಾಂಫರ್, ಕರ್ಪೂರ. ಆಮೇಲೆ ಇನ್ನೊಂದು ಕಾರ್ಬೋನ್ ಅಂತ. ಕಾರ್ಬೋನ್, CARVONE. ಕಾರ್ಬೋನ್ ಇಸ್ ಎ ಕೀಟೋನ್. ನಾನು ಮಾಡ್ತಾ ಇರೋದೆಲ್ಲ ಕೀಟೋನ್ ಇದು ಹೇಳ್ತಾ ಇರೋದು. ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇವೆಲ್ಲ ಕೀಟೋನ್ಸ್ ಇರೋದು. ಕೀಟೋನ್ಸ್, ನ್ಯಾಚುರಲಿ ಅಕರಿಂಗ್ ಕೀಟೋನ್ಸ್ ಇವೆಲ್ಲ ನಮ್ಮ ನೇಚರಲ್ಲಿ, ಪ್ರಕೃತಿಯಲ್ಲಿ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಗಿಡದಲ್ಲಿ ಸಿಗುತ್ತೆ ಅಂತ ಹೇಳೋದು. ಒಂದು ಕ್ಯಾಂಫರ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೀಟೋನ್. ಯೂಸಸ್ ಹೇಳಿದ್ದೀನಿ. ಕಾರ್ಬೋನ್ ಅಂತ, CARVONE. ಇದೆಲ್ಲಿದೆ? ಪುದೀನ, ಸ್ಪಿಯರ್ಮಿಂಟ್. ಸ್ಪಿಯರ್ಮಿಂಟ್ ಲೀವ್ಸ್, ಪುದೀನ ಎಲೆ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಪುದೀನ ಎಲೆ. ಸೊ ಪುದೀನ ಎಲೆಯ ಆರೋಗ್ಯ ಪ್ರತಿಯೊಬ್ಬರು ಕೂಡ ಅಡುಗೆ ಬಳಸ್ತಾರೆ. ಪುದೀನ ಎಲೆಯನ್ನು ಅದರಲ್ಲಿ ಕೀಟೋನ್ ಇದೆ. ನಮ್ಗೆ ಗೊತ್ತಿಲ್ಲದಂಗೆ ಬಳಸ್ತಾ ಇದೀವಿ ನೋಡಿ ಇವೆಲ್ಲನೂ. ಸ್ಪಿಯರ್ಮಿಂಟ್ ಅಂದರೆ ಪುದೀನ ಅಂತ. ಅದರಲ್ಲಿರೋ ಆ ಕೀಟೋನ್ ಯಾವುದು? ಕಾರ್ಬೋನ್. ಇನ್ನೊಂದು ಮಸ್ಕೋನ್, ವೆರಿ ವೆರಿ ಇಂಪಾರ್ಟೆಂಟ್. ಇದೇ ನಿಮ್ಮ ಸಿಲೆಬಸ್ಗೆಲ್ಲ ತಿಳ್ಕೊಂಡಿರಿ. ಮಸ್ಕೋನ್, ಸೆಂಟ್ ಆಫ್ ಮಸ್ಕ್ ಡೀಡ್. ಇದು ಯಾವ ಥರ ಸೆಂಟ್ ವಾಸನೆ ಬರುತ್ತೆ? ಇದು ಯಾವುದರಿಂದ? ಮಸ್ಕ್ ಡೀಡ್. ಮಸ್ಕ್ ಅಂದರೆ ಆ್ಯಕ್ಚುಲಿ ಕಸ್ತೂರಿ. ಮಸ್ಕ್ ಅಂದರೆ ಕಸ್ತೂರಿ. ಸ್ಮೆಲ್ ನೋಡಿಲ್ಲ ಅನ್ಸುತ್ತೆ ನೀವು. ಘಮ 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 ಅಂತ ಇರುತ್ತದೆ ಕಸ್ತೂರಿ ವಾಸನೆ. ಸೊ ಮಸ್ಕ್ ಡೀರ್ ಅಂದರೆ ಕಸ್ತೂರಿ ಮೃಗ. ಕಸ್ತೂರಿ ಮೃಗನ ಯಾಕೆ ಬೇಟೆ ಆಡ್ತಾರಲ್ಲೇ ಅಂದರೆ ಅದರಲ್ಲಿ ಸಿಗುವಂಥ ಕಸ್ತೂರಿಗೆ ಒಂದು ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡಿಂದ ಆ ಕಸ್ತೂರಿಯನ್ನು ತಗೊಂಡು ಲಿಕ್ವಿಡ್ ಈಸ್ ಎ ನ್ಯಾಚುರಲ್ ಪರ್ಫ್ಯೂಮ್ ಬೇಸ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಹೈ ಕ್ವಾಲಿಟಿ ಸೆಂಟ್. ಈ ಕಸ್ತೂರಿಯನ್ನು ತುಂಬ ಹೈ ಕ್ವಾಲಿಟಿ ಸೆಂಟನ್ನು ಮಾಡೋಕ್ಕೆ ಇದನ್ನು ಬಳಸ್ತಾರೆ. ಆ ಕಸ್ತೂರಿಯನ್ನು ಲಿಕ್ವಿಡ್ ತಗೊಂಡು ಅದರಲ್ಲಿ ಈ ಕೀಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಲಿಕ್ವಿಡ್ ಇಸ್ ಟೇಕನ್ ಫ್ರಮ್ ದಿ ಅನಿಮಲ್, ಕಸ್ತೂರಿ ಮೃಗದಿಂದ. ಆ ಲಿಕ್ವಿಡ್ ತಗೊಂಡು ಒಂದು ಗ್ಲ್ಯಾಂಡ್ ಇರುತ್ತೆ, ಆ ಗ್ಲ್ಯಾಂಡಿಂದ ತಗೊಂಡು ಈ ಮಸ್ಕೋನ್ ಅನ್ನುವಂಥ ಒಂದು ಕೀಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಹೈ ಕ್ವಾಲಿಟಿ ಸೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇದನ್ನು ಹಾಕ್ತಾರೆ, ಬ್ಲೆಂಡ್ ಮಾಡ್ತಾರೆ ಅಂತ. ಆ ಪರ್ಫ್ಯೂಮ್ಗೆ ಈ ಕೆಮಿಕಲ್ನ ಬ್ಲೆಂಡ್ ಮಾಡಿದಾಗ ಈ ಸ್ಮೆಲ್ಲು ಆ ಸೆಂಟಿಗೆ ಬರುತ್ತೆ ನೋಡಿ. ಸೆಂಟ್ ಹಾಕೊಂಡಾಗ ನಾವು ಬೇರೆಯವ್ರು ಸೆಂಟ್ ಹಾಕೊಂಡು ಹೋದಾಗ ತುಂಬ ದೂರ ಇದ್ದರೂ ಕೂಡ ನಮಗೆ ಸ್ಮೆಲ್ ಬರ್ತಾ ಇರುತ್ತೆ. ಇದು ಪರ್ಫ್ಯೂಮ್, ಸುಗಂಧ ದ್ರವ್ಯ ಥರ. ಸೊ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಒನ್ ಮಸ್ಕೋನ್. ದಟ್ ಈಸ್ ದ ಮಸ್ಕ್ ಆಫ್ ಎ ಡೀರ್. ದಿಸ್ ಮಸ್ಕ್ ಈಸ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಹೈ ಕ್ವಾಲಿಟಿ ಸೆಂಟ್. ಅದೊಂದು. ಇನ್ನೊಂದು ಸಿವ್ಟೋನ್ ಅಂತ, ಲಾಸ್ಟ್ ಗೊತ್ತಿರಲಿ, ಸಿವ್ಟೋನ್. ಇನ್ನೊಂದು ಸಿವ್ಟೋನ್ ಅಂತ, CIVETONE. ಸಿವ್ಟೋನ್ ಈಸ್ ಆಲ್ಸೋ ಎ ಫ್ರಾಗ್ರೆಂಟ್ ಫೆರಮೋನ್. So the civitone is also a ketone. It is derived from civet. Nodi. It is derived from civet inda bandirodu. CIVET, civet is a name of a liquid taken from gland of that animal. Civet, the chemical civitone is a ketone. It is derived from the word civet. So civet is a name of the liquid. It is the liquid. Civet liquid is the name of the liquid taken from the gland of the animal called civet cat. Civet cat ಅನ್ನೋದು ಒಂದು, ಸಿವೆಟ್ ಕ್ಯಾಟ್ ಅಂತ ಬೆಕ್ಕಿನ ಜಾತಿಗೆ ಸೇರಿದ ಒಂದು ಪ್ರಾಣಿ ಇದೆ ಕಾಡಲ್ಲಿ. ಬೆಕ್ಕಿನ ಜಾತಿಗೆ ಸೇರಿದ್ದು ಸಿವೆಟ್ ಕ್ಯಾಟ್ ಅಂತಾನೆ ಹೆಸರು ಅದಕ್ಕೆ, ಸಿವೆಟ್ ಕ್ಯಾಟ್. ಈ ಕ್ಯಾಟಿಂದ ಆ್ಯಕ್ಚುಲಿ ಸಿವೆಟ್ ಕ್ಯಾಟ್ ಈಸ್ ಎ ನಾಕ್ಚುರ್ನಲ್ ಮ್ಯಾಮಲ್, ಕಾರ್ನಿವೋರಸ್ ಮ್ಯಾಮಲ್. ಸೊ ಕತ್ತಲೆಯಲ್ಲೇ ತಿರುಗಾಡುವಂಥ ಪ್ರಾಣಿ ಇದು, ನಾಕ್ಚುರ್ನಲ್ ಮ್ಯಾಮಲ್. ಸೊ ಫ್ರಮ್ ದಟ್ ಅನಿಮಲ್, ಸೊ ಅದೊಂದು ಗ್ಲ್ಯಾಂಡಿಂದ ಏನು ಮಾಡ್ತಾರೆ, ಈ ಸಿವೆಟ್ ಕ್ಯಾಟಿಂದ ಈ ಲಿಕ್ವಿಡನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸಿವ್ಟೋನ್ ಅನ್ನುವಂಥ ಕೀಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಸಿವೆಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ರಾಗ್ರೆಂಟ್ natural oil obtained from civet cat. So civet is one of the most expensive fragrant natural oil
natural oil obtained from civet cat. So this contains ಆಯಿಲ್. ಈ ಸಿವೆಟ್ ಆಯಿಲ್ ಇರುತ್ತೆ ಲಿಕ್ವಿಡು, ಅದೆಲ್ಲಿಂದ ಬಂತು? ಈ ಪ್ರಾಣಿಯಿಂದ, ಸಿವೆಟ್ ಕ್ಯಾಟಿಂದ ಬಂತು, ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಸೊ ಹೇಗೆ ಕಸ್ತೂರಿ ಮೃಗದಿಂದ ಕಸ್ತೂರಿಯನ್ನು ತೆಗಿತಾರೆ, ಅದರಲ್ಲಿ ಈ ಕೆಮಿಕಲ್ ಇದೆ ಕೀಟೋನು. ಅದೇ ಥರ ಸಿವೆಟ್ ಕ್ಯಾಟಿಂದ ಸಿವೆಟ್ ಲಿಕ್ವಿಡ್ ಬಂತು, ಆ ಸಿವೆಟ್ ಲಿಕ್ವಿಡಿಂದ ಸಿವ್ಟೋನ್ ಒಂದು ಕೀಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಎಲ್ಲಿ ಬಳಸ್ತಾರೆ? ಇದು ಅಷ್ಟೇ, ಇಟ್ ಈಸ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಹೈ ಕ್ವಾಲಿಟಿ ಸೆಂಟ್ಸ್. ಸೊ ದಿಸ್ ಆರ್ ಆಲ್ ಫ್ಯೂ ಎಕ್ಸಾಂಪಲ್ಸ್. ಇನ್ನೊಂದು ಕೊನೆಯದು ಯಾವುದಪ್ಪ ಅಂದರೆ ಜಾಸ್ಮಿನ್ ಕೇಳಿದರೆ ನೀವು, ಜಾಸ್ಮೋನ್ ಅಂತ. ಜಾಸ್ಮೋನ್ ಅಂತ. ಸೊ ಜಾಸ್ಮಿನ್ ಇಂದ ಬಂದಿರೋದು. ಸೊ ಜಾಸ್ಮಿನ್ ಇಸ್ ಡಿರೈವ್ಡ್ ಫ್ರಮ್ ಜಾಸ್ಮಿನ್. ಇದರಲ್ಲಿ ಕೀಟೋನ್ ಇದೆ. ಸೊ ಜಾಸ್ಮಿನ್ ಅಂದ್ರೆ ಗೊತ್ತಲ್ಲ ನಿಮಗೆ? ಜಾಸ್ಮಿನ್ ಈಸ್ ಎ ಫ್ಲವರ್. ಮಲ್ಲಿಗೆ ಹೂವು ಅಂತಾರೆ ನೋಡಿ, ಜಾಸ್ಮಿನ್ ಮಲ್ಲಿಗೆ ಹೂವು. ಸೊ ಫ್ರಮ್ ದಿ ಜಾಸ್ಮಿನ್ ಫ್ಲವರ್ a liquid is extracted. Liquid is extracted from the jasmine flower. From that liquid, ಮಲ್ಲಿಗೆ ಹೂವಿನಿಂದ ಆ ಆಯಿಲಿನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಎಣ್ಣೆ ಬರುತ್ತಲ್ಲ, ಆಯಿಲ್, that volatile portion of the oil from the jasmine flower, that volatile portion contains this jasmone ketone. Jasmone ಅನ್ನೋದು ಜಾಸ್ಮಿನ್ ಫ್ಲವರಿನ ಆಯಿಲ್ನ volatile portion ಇದೆಯಲ್ಲ, that contains jasmone ಕೀಟೋನ್. ಇದು ಅಷ್ಟೇ, ಕೆಲವು ಸೆಂಟಲ್ಲಿ ಬಳಸ್ತಾರೆ, ಬ್ಲೆಂಡ್ ಮಾಡ್ತಾರೆ ಅಂತ, ಬ್ಲೆಂಡ್ ಮಿಕ್ಸ್ ಮಾಡ್ತಾರೆ ನೋಡಿ. ಕೆಲವು ಸೆಂಟು ಈ ಥರ ಸ್ಮೆಲ್ ಇದೆ, ಈ ಥರ ಫ್ರಾಗ್ರೆನ್ಸ್ ಇದೆ, ಈ ಥರ ಸ್ಮೆಲ್ ಇದೆ ತಗೊಳ್ಳಿ ಅಂತ ಹೇಳ್ತಾರೆ ನೋಡಿ. ಕೆಲವು ಮಲ್ಲಿಗೆ ಹೂವಿನ ವಾಸನೆ ಹೊಡಿತಾ ಇರ್ತವೆ ನೋಡಿ, ಕೆಲವು ಸೆಂಟು ಮಲ್ಲಿಗೆ ಹೂವಿನ ಥರ ವಾಸನೆ ಹೊಡಿತಾ ಇರ್ತವೆ, ಕೆಲವು ಲವಂಗದ ಎಣ್ಣೆ ಥರ ವಾಸನೆ ಹೊಡಿತಾ ಇರ್ತವೆ, ಆಮೇಲೆ ಕೆಲವು ಏಲಕ್ಕಿ ಲವಂಗದ ಎಣ್ಣೆ ವಾಸನೆ, ಕೆಲವು ಚಕ್ಕೆ ವಾಸನೆ ಹೊಡಿತಾ ಇರ್ತವೆ. ಅವೆಲ್ಲ ಆ ಆಯಿಲ್ನ ಈ ಸೆಂಟ್ಸನ್ನು ಪ್ರಿಪೇರ್ ಮಾಡೋಕ್ಕಾಗ್ತಾರೆ. ಜಾಸ್ಮಿನ್ ಮಲ್ಲಿಗೆ ಹೂ ಥರ ಸೆಂಟ್ ನೀವು ನೋಡಿದ್ದೀರ ಅನಿಸುತ್ತೆ ಎಲ್ಲ. Okay, these are all few examples of naturally occurring ketones from plant source. ಈಗ ಅನಿಮಲ್ ಸೋರ್ಸ್ ಅಂತ ಬಂದ್ಬಿಟ್ರೆ ನಾವು, ಅನಿಮಲ್ ಸೋರ್ಸಿಂದ ನಿಮ್ಗೆ ಗೊತ್ತಿದೆ. ಅನಿಮಲ್ ಸೋರ್ಸಿಂದ ಯಾವುದಪ್ಪ ಅಂದರೆ ಈ ಪ್ರೊಜೆಸ್ಟಿರಾನ್ ಅಂತ ಕೇಳಿದ್ದೀರಾ. ಪ್ರೊಜೆಸ್ಟಿರಾನ್ ಅವು ಕೂಡ ಕೀಟೋನ್ಸೇ. ಪ್ರೊಜೆಸ್ಟಿರಾನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೀಟೋನ್. ಇಟ್ ಇಸ್ ಎ ನಿಮ್ಗೆ ಬಯಾಲಜಿಲಿ ಓದಿದ್ದೀರಾ, ಇಟ್ ಇಸ್ ಎ ಫೀಮೇಲ್ ಸೆಕ್ಸ್ ಹಾರ್ಮೋನ್. ಪ್ರೊಜೆಸ್ಟಿರಾನ್ ಇಸ್ ಎ ಫೀಮೇಲ್ ಸೆಕ್ಸ್ ಹಾರ್ಮೋನ್. ದಿಸ್ ಕಂಟೈನ್ಸ್ ಕೀಟೋನ್. ಅದರಲ್ಲಿ ಕೀಟೋನು ಒಂದು ಅಂಶ ಇದೆ ಅಷ್ಟೇ, ಅದಕ್ಕೋಸ್ಕರ ಎಕ್ಸಾಂಪಲ್ ಅಷ್ಟೇ. ಇನ್ನೊಂದು ಟೆಸ್ಟೋಸ್ಟಿರಾನ್, ಅದೆಲ್ಲ ಏನು ಗೊತ್ತಾ, ಹಾರ್ಮೋನ್, ಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಅದರಲ್ಲೂ ಕೂಡ ಕೀಟೋನ್ಸ್ ಇದೆ. ಇನ್ನೊಂದು ಕಾರ್ಟಿಸೋನ್, ಅಡ್ರಿನಲ್ ಹಾರ್ಮೋನ್ ಇದು. ಸೊ ಇವೆಲ್ಲ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಫಾರ್ ಕೀಟೋನ್ಸ್ ಫ್ರಮ್ ಅನಿಮಲ್ ಸೋರ್ಸ್. ಸೊ ಐ ಹ್ಯಾವ್ ಗಿವನ್ ಆಲ್ ದಿ ಎಕ್ಸಾಂಪಲ್ಸ್. ಬಟ್ ಇವತ್ತು ಕೊಟ್ಟಂಥ ಎಕ್ಸಾಂಪಲ್ಸ್ ಯಾವುದು ನಿಮ್ಗೆ ಎಕ್ಸಾಮ್ ಇಲ್ಲ, ಜಸ್ಟ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್. ನೀವು ತಿಳ್ಕೊಂಡಿರೋ ತಪ್ಪೇನಾಗಲ್ಲ. ಬಟ್ ಸ್ಯಾಲಿಸಿಲಾಲ್ಡಿಹೈಡ್, ಸಿನ್ನಮಾಲ್ಡಿಹೈಡ್, ಇನ್ನೊಂದು ವ್ಯಾನಿಲಿನ್, ಅವು ನಿಮ್ಮ ಪಠ್ಯದಲ್ಲಿದೆ. ಅವು ಓದ್ಕೋಬೇಕು ಸ್ಟ್ರಕ್ಚರ್ನ. ಓಕೆ, ಈವೇನು ಜ್ಞಾಪ ಇಟ್ಕೊಳ್ಳಿ ಸರ್, ಗೊತ್ತಿರಲಿ ನಿಮಗೆ ಅಂತ ಅಷ್ಟೇ. ಈಗ ನೀವು ಮಲ್ಲಿಗೆ ಹೂವಿನಲ್ಲಿ ಏನಿರುತ್ತೆ, ಪುದೀನದಲ್ಲಿ ಏನಿರುತ್ತೆ, ಕಸ್ತೂರಿನಲ್ಲಿ ಏನಿರುತ್ತೆ, ಆ ಥರ ಎಕ್ಸಾಂಪಲ್ ಗೊತ್ತಿರಲಿ ನಿಮಗೆ ಅನ್ನೋದಕ್ಕೋಸ್ಕರ ಬರೆದೆ ನಾನು. ಸೊ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ಓದಿದ್ದೀವಿ. ಲೆಟ್ ಅಸ್ ಗೋ ಫಾರ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ and ketones. Chemical properties of aldehydes and ketones. So ಕೆಮಿಕಲಿ ಹೌ ಡು ದೇ ಬಿಹೇವ್ ಅನ್ನೋದನ್ನು ನೋಡ್ಬೇಕು ನಾವೀಗ. ಕೆಮಿಕಲ್ ಪ್ರಾಪರ್ಟೀಸ್ ಆದಮೇಲೆ ಯೂಸಸ್ಸು. ಓಕೆ, ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ ನಾವು ಹೇಳ್ತಾ ಇದ್ದೀನಿ. ದೀಸ್ ಕಾರ್ಬೋನಿಲ್ ಕಾಂಪೌಂಡ್ಸ್, ಬೋತ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್ ಶುಡ್ ಬಿ ಸ್ಟಡಿಡ್ ಕಲೆಕ್ಟಿವ್ಲಿ. ಎರಡನ್ನೂ ಒಟ್ಟೊಟ್ಟಿಗೆ ಓದಬೇಕು, ಸೆಪರೇಟ್ ಓದಂಗಿಲ್ಲ. ಆಲ್ಡಿಹೈಡ್ಸ್ಗೆ ಏನು ರಿಯಾಕ್ಷನ್ ಓದ್ತೀರಾ, ಸೇಮ್ ರಿಯಾಕ್ಷನ್ ಹೋಲ್ಡ್ಸ್ ಗುಡ್ ಫಾರ್ ಕೀಟೋನ್ ಆಸ್ ವೆಲ್. ಓಕೆ, ಸೊ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಬರೋಕ್ಕಿಂತ ಮುಂಚೆ ರಿಯಾಕ್ಟಿವಿಟಿ ನೋಡೋಣ. ರಿಯಾಕ್ಟಿವಿಟಿ ಆಫ್ ಆಲ್ಡಿಹೈಡ್ ಕೀಟೋನ್ಸ್. ರಿಯಾಕ್ಟಿವಿಟಿ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್. ಆಲ್ಡಿಹೈಡ್ಸ್ ಇದು ರಿಯಾಕ್ಟಿವಿಟಿ ಇರಲಿ. ಆಲ್ಡಿಹೈಡ್ಸ್ ಆರ್, ನಾನು ಫಾರ್ಮುಲಾ ಮಾತ್ರ ಬರೀತೀನಿ. ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್. Aldehydes are more reactive than ketone. Okay, let me write the wordings only. Aldehydes are
more reactive than ketones towards nucleophilic addition. Nucleophilic addition reaction. ನಿಮ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್ ಟುವರ್ಡ್ಸ್ nucleophilic addition reaction due to two reasons. Due to one, steric, and second one, electronic reason. Steric and electronic reason. ತುಂಬ ಇಂಪಾರ್ಟೆಂಟ್ ಇದು. ಸ್ಟೀರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ರೀಸನ್. ಆಲ್ಡಿಹೈಡ್ಸ್ ತುಂಬ ರಿಯಾಕ್ಟಿವ್ ಕೀಟೋನ್ಸ್ಗಿಂತ, ಎರಡು ಕೂಡ ರಿಯಾಕ್ಟಿವೇ. ಅದು ಎಂಥವು? ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ನೀವು ಫಸ್ಟ್ ಚಾಪ್ಟ್ರಲ್ಲೇ ಇಲ್ಲಿ ಆಲೋ ಆಲ್ಕೇನ್ಸ್ ಆ್ಯಂಡ್ ಆಲೋ ಅರಿನ್ಸಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಓದಿದ್ದೀರಾ, SN1 SN2 ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಟ್ ಇಲ್ಲಿ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್, CO ಡಬಲ್ ಬಾಂಡ್, ಸೊ because of presence of CO double bond, nucleophilic, not substitution, addition takes place. Nucleophilic addition, wherever you come across double bond, you have to study addition. Yadu nucleophilic addition. So electrophilic addition, electrophilic substitution, aromatic ring banna gottira. Illi nucleophilic substitution reaction. So aldehydes more reactive than ketones due to steric and electronic reasons. ಏನೀಗ ಲೆಟ್ ಅಸ್ ಟೇಕ್ ಒನ್ ಬೈ ಒನ್ ಡ್ಯೂರಿಂಗ್ ರಿಯಾಕ್ಟಿವಿಟಿ. ಸೊ ಸ್ಟೀರಿಕ್ ರೀಸನ್ ಮೊದಲನೇದು ಸ್ಟೀರಿಕ್ ರೀಸನಿಂದ ನಾವು ಆಲ್ಡಿಹೈಡ್ಸು ದೇ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್ ಅಂತ ಹೇಳ್ಬೋದು. ಏನು ಸ್ಟೀರಿಕ್ ರೀಸನ್ ಅಂದರೆ ನೋಡಿ, ಇದಕ್ಕೆ ನಾವು ಸ್ಟ್ರಕ್ಚರ್ ಬರೀಲೇಬೇಕು. ಇಲ್ಲಿ R ಇದೆ, ಇಲ್ಲಿ H ಇದೆ. ದಿಸ್ ಈಸ್ ಆಲ್ಡಿಹೈಡ್. ಇಲ್ಲಿ ಬನ್ನಿ, ಇಲ್ಲಿ ಕೀಟೋನ್, ಇದು 2 R ನೋಡಿ, 2 R. ಇಲ್ಲಿ ಒಂದು R ಇದೆ, ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್. ಎರಡೂ ಕೂಡ ಆಲ್ಕೈಲ್ ಅದರ್ ದ್ಯಾನ್ ಹೈಡ್ರೋಜನ್ ಬಿಟ್ಟು ಎರಡೂ ಕೂಡ CH3 ಇರ್ಬೋದು, CH3 ಇರ್ಬೋದು, C6H5 ಇರ್ಬೋದು, C6H5 ಇರ್ಬೋದು, C6H5 ಇರ್ಬೋದು, CH3 ಇರ್ಬೋದು. ಇದು ಎರಡು, ಇಟ್ ಕ್ಯಾನ್ ಬಿ H, ಇಟ್ ಕ್ಯಾನ್ ಆಲ್ಸೋ ಬಿ CH3, ಇಟ್ ಕ್ಯಾನ್ ಆಲ್ಸೋ ಈವನ್ ಬಿ C6H5. ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್. ನೀವು 3 ಆಲ್ಡಿಹೈಡ್ ಜ್ಞಾಪಿಟ್ಕೋಬೇಕು. ಇಫ್ ಇಟ್ ಈಸ್ H, ಇಟ್ ಈಸ್ ಫಾರ್ಮಾಲ್ಡಿಹೈಡ್. ಇಷ್ಟಿದ್ದೇ ಇರುತ್ತೆ, ಇಷ್ಟು ಕಾಮನ್ ಇದ್ದೇ ಇರುತ್ತೆ. ಇದು ಆಲ್ಡಿಹೈಡ್ ಕೀಟೋನ್ಗೆ ಇಷ್ಟಿದ್ದೇ ಇರುತ್ತೆ ಈ ಗ್ರೂಪ್. ರಿಯಾಕ್ಷನ್ ಮೀನ್ಸ್ ಇಟ್ ಇಸ್ ರಿಯಾಕ್ಷನ್ ಡ್ಯೂ ಟು CO, ನಾಟ್ R and H. ನಾನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಆಲ್ಡಿಹೈಡ್ಸ್ ರಿಯಾಕ್ಟ್ ಆಗ್ತಾ ಇದ್ದೇವೆ ಅಂದರೆ ಯಾಕೆ? ಬಿಕಾಸ್ ಆಫ್ ದಿಸ್ ಗ್ರೂಪ್, ನಾಟ್ ಬಿಕಾಸ್ ಆಫ್ H and R, ಬಿಕಾಸ್ ಆಫ್ ದಿಸ್ CO ಗ್ರೂಪ್. ಸೊ ಇದ್ರ ನೇಚರ್ ನೋಡ್ಬೇಕು ನಾವೀಗ. ಸೊ ಇವು ಮೋರ್ ರಿಯಾಕ್ಟಿವ್. ಆಮೇಲೆ ಕೀಟೋನ್ಸ್ ಎಕ್ಸಾಂಪಲ್ಲು HH ಆಗಬಾರ್ದು, HH ಆದರೆ ಫಾರ್ಮಾಲ್ಡಿಹೈಡ್ ಆಗಿಬಿಡುತ್ತೆ. CH3 ಅಸಿಟೋನ್, C6H5 CH3 ಅಸಿಟೋಫಿನೋನ್, C6H5 ಬೆನ್ಸೋಫಿನೋನ್. ಆ 3 ಎಕ್ಸಾಂಪಲ್ಲು ರಿಯಾಕ್ಷನ್. ಇದರಿಂದ ಬರೀ ಒಂದು ಸಾಕು, ಅಸಿಟೋನ್ ಸಾಕು, ಇಲ್ಲಿ 3 ಬೇಕು, ಆಯಿತಾ? ಸೊ ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್, ಬೆನ್ಸಾಲ್ಡಿಹೈಡ್. ಸ್ಟೀರಿಕ್ ರೀಸನ್, ಸ್ಟೀರಿಕಲಿ ಇಲ್ಲಿ ನೋಡಿ, ಈಗ ಯಾವುದೇ ಒಂದು ನ್ಯೂಕ್ಲಿಯೋಫೈಲ್ ಬರಬೇಕಾದ್ರೆ, ನೀವಂದ್ರೇನೋ ನ್ಯೂಕ್ಲಿಯೋಫೈಲ್ ಅಂದರೆ ಇದು, ಎನಿ ಎಲೆಕ್ಟ್ರಾನ್ ರಿಚ್ ಸ್ಪೀಸಿಸ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಫೈಲ್. ಎಲೆಕ್ಟ್ರಾನು ತುಂಬ ಇರುತ್ತೆ ನ್ಯೂಕ್ಲಿಯೋಫೈಲ್. ಇದು ನ್ಯೂಕ್ಲಿಯೋಫೈಲ್ ಏನಪ್ಪ ಅಂದರೆ ಎಲೆಕ್ಟ್ರಾನ್ ಇರೋದಕ್ಕೆ ಅದಕ್ಕೊಂದು ಪಾಸಿಟಿವ್ ಸೆಂಟ್ರ್ ಬೇಕು. ಯಾವುದಕ್ಕೆ? ಈಗ ನಮ್ಮ ಹತ್ರ ದುಡ್ಡು ಬೇಕಾದಷ್ಟು ಇರುತ್ತೆ ಅಂದ್ಕೊಳ್ಳಿ, ತುಂಬ ರಿಚ್ಚು, ಹಣ ಎಲ್ಲ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದ್ದೀವಿ. ಎಲ್ಲ ಹಣವನ್ನು ಸಂಪಾದನೆ ಮಾಡಿದ ಮೇಲೆ ಕೊನೆಗೆ ಅದು ಯಾವ ರೀತಿ ಖರ್ಚು ಮಾಡೋದು? ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಬೇಕಾದಷ್ಟು ಹಣ ಇದೆ, ಆಗ ಮನುಷ್ಯನಿಗೆ ಸಮಾಜ ಸೇವೆ ಕಡೆ ಜ್ಞಾಪಕ ಬರುತ್ತೆ. ಆವಾಗ ಒಂಥರ ಜೀವನದಲ್ಲಿ ಎಲ್ಲ ಸಂತೃಪ್ತಿ ಜೀವನ ಆದಮೇಲೆ ಹೆಚ್ಚಿಗೆ ಹಣ ಇದ್ದರೆ ಅದನ್ನು ಸ್ವಲ್ಪ ಸಮಾಜ ಸೇವೆ ಮಾಡೋಣ
ಅನ್ನೋ ರೀತಿಯಲ್ಲಿ ಯಾರು ಆಗ ಯಾರೋ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಕೊಡೋದು. ಶ್ರೀಮಂತರು ಕೊಡಲ್ಲ ನೋಡಿ, ದುಡ್ಡಿರೋರು ಶ್ರೀಮಂತರು ಕೊಡಲ್ಲ. ಇದು ರಿಚ್ ಎಲೆಕ್ಟ್ರಾನ್ ರಿಚ್. ಇದು ಯಾರಿಗಾರು ಕೊಡಬೇಕು ಎಲೆಕ್ಟ್ರಾನ್. ಯಾರಿಗೆ? ಹೊಟ್ಟೆ ತುಂಬಿದವರು ಕೊಡಲ್ಲ ಎಲೆಕ್ಟ್ರಾನನ್ನ. ಯಾರಿಗೆ? ಬಡವರು, ಯಾರು ದ ಪೂರ್ ಹೂ ಆರ್ ರಿಯಲ್ ಇನ್ ನೀಡ್ ಆಫ್ ಮನಿ. ಅವರು ಹಾಹಾಕಾರ ಪಡ್ತಾ ಇರ್ತಾರೆ ಹಣಕ್ಕೋಸ್ಕರ, ಒಂದೊಂದು ಪೈಸನ್ನು ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರು ಕೊಟ್ಟರೆ ದೇವ್ರು ಮೆಚ್ತಾನೆ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು, ಅಂಥವ್ರು ಕೊಡ್ತಾರೆ. ಆಗ ಇದು ಎಲೆಕ್ಟ್ರಾನ್ ರಿಚ್. ಇದಕ್ಕೆ ಯಾವ್ದಾದ್ರು ಒಂದು ಪಾಸಿಟಿವ್ ಸೆಂಟ್ರು ಬೇಕು, ರಿಸೀವ್ ಮಾಡೋರು ಬೇಕು. ಇದಕ್ಕೆ ಈ ನ್ಯೂಕ್ಲಿಯೋಫೈಲ್ಗೆ ಎಲ್ಲಿ ಅಟ್ಯಾಕ್ ಆಗುತ್ತೆ? ಈ ಪ್ಲೇಸ್ ನೋಡಿ, ಈ ಪ್ಲೇಸು ಇಲ್ಲಿ ನಿಮ್ಗೆ ಗೊತ್ತಿದೆ. ಇದು ಪಾರ್ಷಿಯಲ್ ಪಾಸಿಟಿವ್, ಪಾರ್ಷಿಯಲ್ ನೆಗೆಟಿವ್. ದಿಸ್ ಈಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್, ದಿಸ್ ಈಸ್ ನ್ಯೂಕ್ಲಿಯೋಫಿಲಿಕ್ ಫೈಲ್. ಎರಡು ಒಂದಕ್ಕೊಂದು ವಿರುದ್ಧ ನೋಡಿ. ಪೈ ಎಲೆಕ್ಟ್ರಾನ್ ತನ್ಕೊಂಡು ಹೇಳ್ಕೊಳ್ಳುತ್ತೆ, ಕಾರ್ಬನ್ ಪಾಸಿಟಿವ್ ಬಂದ್ಬಿಡುತ್ತೆ. ಈ ಕಾರ್ಬನ್ಗೆ ಎಲೆಕ್ಟ್ರಾನ್ ಬೇಕು, ಎಲೆಕ್ಟ್ರಾನ್ ಕಳ್ಕೊಬಿಡ್ತಲ್ಲ, ಅದು ಯಾರು ಕೊಡ್ತಾರೆ ಅಂತ ಕಾಯ್ತಾ ಇರುತ್ತೆ. ಅದೇ ಟೈಮಿಗೆ ನ್ಯೂಕ್ಲಿಯೋಫೈಲ್ ಬರುತ್ತೆ ನೋಡಿ. ಸೊ ಈ ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಆಗುತ್ತೆ ಇಲ್ಲಿಗೆ, ಕಾರ್ಬನ್ಗೆ. ಈಗ ಇದು ಅಪ್ರೋಚ್ ಆಗಬೇಕಾದ್ರೆ ಇವ್ರು ಇದಾರಲ್ಲ ನೋಡಿ, ಇವರು ಯಾರು? ಈ H ಮತ್ತು R ನೋಡಿ, ಇದ್ರ ಮೇಲೆ ಡಿಪೆಂಡ್. ಇದು ಸಪೋಸ್ ಈ ಥರ ಏನಾದ್ರು ಇಲ್ಲಿ ದೊಡ್ಡ ಬಲ್ಕಿ ಗ್ರೂಪ್ ಅನ್ಕೊಳ್ಳಿ, ಸುಮ್ಮನೆ ಆರನೇ ಬರೀತೀನಿ ನಾನು. ಬಲ್ಕಿ ಗ್ರೂಪ್, ಇದು ಸಣ್ಣ ಗ್ರೂಪ್. ಇದು H ಇದೆಯಲ್ಲ, ಇದು ಸಣ್ಣ ಗ್ರೂಪ್, ಬಲ್ಕಿ ಗ್ರೂಪ್. ಈ ನ್ಯೂಕ್ಲಿಯೋಫೈಲ್ ಬರುತ್ತಲ್ಲನಪ್ಪ, ಈ ನ್ಯೂಕ್ಲಿಯೋಫೈಲ್ ಬರುತ್ತಲ್ಲ, ಇದಕ್ಕೆ CO ಗೆ ಅಪ್ರೋಚ್ ಮಾಡಬೇಕು. ಇದು ದಿಸ್ ನ್ಯೂಕ್ಲಿಯೋಫೈಲ್ ಹ್ಯಾಸ್ ಟು ಅಪ್ರೋಚ್ ಕಾರ್ಬನ್. ಎಂಥ ಕಾರ್ಬನ್? ಕಾರ್ಬೋನಿಲ್ ಕಾರ್ಬನ್. ಯಾಕೆ? ಟು ಡೊನೇಟ್ ಎಲೆಕ್ಟ್ರಾನ್ನ ಕೊಡೋದಕ್ಕೆ ಕಾರ್ಬನನ್ನು ಅಪ್ರೋಚ್ ಮಾಡುತ್ತೆ, ಹಿಂಗೆ ಅಪ್ರೋಚ್ ಮಾಡುತ್ತೆ. ಈ ಅಪ್ರೋಚ್ ಮಾಡಬೇಕಾದ್ರೆ ದಾರಿ ಬಿಟ್ಕೊಡ್ಬೇಕು. ಇದು ಈ 6 ದೊಡ್ಡ ಗ್ರೂಪ್ ಹಿಂಗೆ ಅದೇ ಸೇರ್ಕೊಬಿಟ್ರೆ ನ್ಯೂಕ್ಲಿಯೋಫೈಲ್ ಕೆನಾಟ್ ಎಂಟರ್ ಇನ್ ಟು ಕಾರ್ಬೋನಿಲ್ ಕಾರ್ಬನ್. ತುಂಬ ದಪ್ಪ ಇದ್ಬಿಟ್ರೆ ನೋಡಿ, ನಿಮ್ಗೆ ಈಗ ಇದಕ್ಕೆ ತಗೋತೀನಿ ಅವಾಗ. ಇಲ್ಲಿ ನೋಡಿ ಈ ಥರ ಕೊಡುತ್ತೆ. ಇಲ್ಲಿ ಬನ್ನಿ ಇವಾಗ, ಇಲ್ಲಿ ನೋಡಿ, ಇಲ್ಲಿ 2 ದೊಡ್ಡ ಗ್ರೂಪ್ಗಳು, 2 RR. ದೇ ಆರ್ ಬಲ್ಕಿ ಗ್ರೂಪ್ಸ್. ದ ವರ್ಡ್ ಸ್ಟೀರಿಕ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ದಿ ಬಲ್ಕಿನೆಸ್. ಬಲ್ಕಿ ಅಂದರೆ ಸೈಜ್ ಮೇಲೆ. ಈಗ ಇಲ್ಲೂ ನ್ಯೂಕ್ಲಿಯೋಫೈಲ್ ಬರುತ್ತೆ ಅನ್ಕೊಳ್ಳಿ, ಇಲ್ಲೂ ನ್ಯೂಕ್ಲಿಯೋಫೈಲ್ ಬರುತ್ತೆ. ಇದು ಕಾರ್ಬನ್, ಇಫ್ ಇಟ್ ವಾಂಟ್ಸ್ ಟು ಅಪ್ರೋಚ್ ಟುವರ್ಡ್ಸ್ ಕಾರ್ಬನ್ ಟು ಡೊನೇಟ್ ಮೇಕ್ ಎ ಬಾಂಡ್, ಈ ಗ್ರೂಪ್ ಬಿಟ್ಕೊಡಲ್ಲ. ಈ R ಮತ್ತು R ಇದೆಯಲ್ಲ, ಬಿಕಾಸ್ ಆಫ್ ದಿ ಬಲ್ಕಿ ನೇಚರ್ ಆಫ್ ದ 2 R groups, so they do not provide space for nucleophile to enter into, to reach C. ಇದಕ್ಕೆ ಸ್ಟೀರಿಕ್ ಹಿಂಡ್ರೆನ್ಸ್ ಅಂತ. ಅದಕ್ಕೆ ಇದು ನ್ಯೂಕ್ಲಿಯೋಫೈಲ್ ಕಷ್ಟಪಟ್ಟು ಹೋಗಬೇಕು, ಸ್ವಲ್ಪ ಜಾಗ ಮಾಡ್ಕೊಂಡು. ಈಗ ನೀವು ಜನಗಳು ಸಿಕ್ಕಾಪಟ್ಟೆ ಇರ್ತಾರೆ, ದಪ್ಪ ಜನಗಳು, ನೀವು ಅವ್ರ ಮಧ್ಯ ಹೆಂಗೆಂಗೋ ನುಗ್ಗು ಹೋಗ್ಬೇಕು, ಕಷ್ಟಪಟ್ಟು ಹೋಗ್ಬೇಕು. ಬಿಕಾಸ್ ಆಫ್ ದೇರ್ ಬಲ್ಕಿ ನೇಚರ್. ಸಣ್ಣ ಜನ ಇದ್ರೆ ಆರಾಮಾಗಿ ಹೊಟ್ಟೋಗ್ಬಿಡ್ಬೋದು ನುಕ್ಕೊಂಡು. ಇಲ್ಲಿ ರೀಚ್ ಆಗುತ್ತೆ ನ್ಯೂಕ್ಲಿಯೋಫೈಲು, ಆರ್ ವಿತ್ ಡಿಫಿಕಲ್ಟಿ. ಇಲ್ಲಿ ಬಲ್ಕಿನೆಸ್ ಇರೋದ್ರಿಂದ 2 ಗ್ರೂಪ್ಗೆ ಇದು ನಿಧಾನ ಕಷ್ಟಪಟ್ಟು ಹೋಗುತ್ತೆ. ಅದು ಇಲ್ಲಿ ನೋಡಿ, ಇಲ್ಲಿ ಈ ಥರದ ಗ್ರೂಪು, ಇಟ್ ಹ್ಯಾಸ್ ಓನ್ಲಿ 1 such groups. ಇದು ಬಲ್ಕಿನೇ. ಇಲ್ಲಿ 1 ಬಲ್ಕಿ ಗ್ರೂಪ್ ಇದೆ, ಸೈಜ್ ದಪ್ಪಾಗಿರೋ ಗ್ರೂಪು. ಇಲ್ಲಿ 2 ಇದೆ. ಅದಕ್ಕೋಸ್ಕರ ಯಾವುದಕ್ಕೆ ಸುಲಭ? ನ್ಯೂಕ್ಲಿಯೋಫೈಲ್ ಯಾವುದನ್ನು ಪ್ರಿಫರ್ ಮಾಡುತ್ತೆ? ಎಲ್ಲಿ ಈಸಿ, ದ ಈಸ್ ವಿತ್ ವಿಚ್ ಇಟ್ ಕ್ಯಾನ್ ರೀಚ್ ಸಿ ಈಸ್ ಹಿಯರ್. ಇದರಲ್ಲಿ ತುಂಬ ಈಸಿ ಹೋಗ್ಲಿಕ್ಕೆ. ಒಂದೇ ಒಂದು ಬಲ್ಕಿ ಗ್ರೂಪ್ ಇದೆ, ಜಾಗ ಆರಾಮಾಗಿದೆ. ಇಲ್ಲಿ ಜಾಗ ಇಲ್ಲ, ಇದು ಹೋಗುತ್ತೆ. ಇದಕ್ಕಿಂತ ಮುಂಚೆ ಇದು ಹೊರಡುತ್ತೆ. ಯಾವಾಗ ಬೇಗ ಹೋಗುತ್ತೋ ಅದು ಮೋರ್ ರಿಯಾಕ್ಟಿವ್. ದಿಸ್ ಇಸ್ ಲೆಸ್ ರಿಯಾಕ್ಟಿವ್. ಇದು ನಿಧಾನಕ್ಕಾಗುತ್ತೆ, ಆಗಲ್ಲ ಅಂತ ನಿಧಾನಕ್ಕಾಗುತ್ತೆ. ನೋಡಿ, ನಾವು ಈ ಪ್ರಾಪರ್ಟಿಗೆ ಏನಂತಾರೆ? ಸ್ಟೀರಿಕ್ ಪ್ರಾಪರ್ಟಿ, ಸ್ಟೀರಿಕ್ ಇಂಡ್ರೆನ್ಸ್ ಅಂತ ಹೆಸರು. ಸ್ಟೀರಿಕ್ ಇಂಡ್ರೆನ್ಸ್ ಅಂದರೆ ಅಡಚಣೆ. ತುಂಬ ದಪ್ಪಕ್ಕಿರ್ತಾರೆ, ಬಾಗಿಲು ಸಣ್ಣಕ್ಕಿರುತ್ತೆ, ನುಗ್ಗೋದು ಕಷ್ಟ ಅವ್ರಿಗೆ. ಅದು ಸ್ಟೀರಿಕ್ ಇಂಡ್ರೆನ್ಸ್ ಅಂತ. ಅಡಚಣೆ. ಸೈಜ್ ಜಾಸ್ತಿ ಇದ್ದಷ್ಟು ಸಣ್ಣ ಜಾಗದಲ್ಲಿ ಟೂರ್ ಹೋಗ್ಲಿಕ್ಕೆ ತುಂಬ ಕಷ್ಟ. ಬಿಕಾಸ್ ಆಫ್ ಸ್ಟೀರಿಕ್ ರೀಸನ್. ಸ್ಟೀರಿಕ್ ಅಂದರೆ ಬಲ್ಕಿನೆಸ್ ಅಂತ. ಸ್ಟೀರಿಕ್ ಹಿಂಡ್ರೆನ್ಸ್ ಸೈಜ್ ಇರೋದ್ರಿಂದ ಅಡಚಣೆ ಇದನ್ನು ರೀಚ್ ಮಾಡಲಿಕ್ಕೆ. ಇಲ್ಲಿ 2 ಕೂಡ ಹತ್ತತ್ರ ಇವೆ, ಬಲ್ಕಿ ಗ್ರೂಪು. ನ್ಯೂಕ್ಲಿಯೋಫೈಲು ಕಾರ್ಬನ್ ಅಟ್ಯಾಕ್ ಮಾಡೋದು ಕಷ್ಟ. ಇಲ್ಲಿ ಒಂದೇ ಒಂದು ಬಲ್ಕಿ ಗ್ರೂಪ್ ಇದೆ, ಇದು ಸ್ವಲ್ಪ ಸಣ್ಣಕ್ಕಿದೆಯಲ್ಲ, ಅದರಿಂದ ಜಾಗ ಇದೆ, ಒಟ್ಟು ಇದಾಗುತ್ತೆ. ಅದರಿಂದ ಇದು ಬೇಗ ರಿಸೀವ್ ಮಾಡುತ್ತೆ, ಇದು ನಿಧಾನಕ್ಕೆ ರಿಸೀವ್ ಮಾಡುತ್ತೆ. ದೇರ್ಫೋರ್ ಯಾವುದು ಬೇಗ ರಿಸೀವ್ ಮಾಡುತ್ತೋ, ದ ಈಸ್ ವಿತ್ ವಿಚ್ the carbon receives nucleophile, that becomes more reactive. Okay, this is about, therefore aldehydes are more reactive than ketones. Name baribekniga, in ketones 2 bulky groups are there. 2 bulky groups are because of the hindrance. So nucleophile cannot approach carbonyl carbon because of 2 bulky groups. But in aldehydes we have only 1 bulky group. Nucleophile can easily approach carbonyl carbon, therefore they are more reactive. Okay, is it clear?
ನಾವು ಇನ್ನೊಂದು ಎಲೆಕ್ಟ್ರಾನಿಕ್ ರೀಸನ್. ಎಲೆಕ್ಟ್ರಾನಿಕ್ ರೀಸನ್ ಏನು ಹೇಳೋಣ? ರಿಯಾಕ್ಟಿವಿಟಿ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಅಸ್ ಟು ಬಿ ಎಕ್ಸ್ಪ್ಲೈನ್ ಒನ್ ಬೈ ಸ್ಟೀರಿಕ್ ರೀಸನ್ ಆಯ್ತದು. ಎರಡನೇದು ಎಲೆಕ್ಟ್ರಾನಿಕ್ ರೀಸನ್. ಎಲೆಕ್ಟ್ರಾನಿಕ್ ರೀಸನ್ ನೋಡೋಣ ಇದು ಹೇಗೆ ಅಂತ. ಎಲೆಕ್ಟ್ರಾನಿಕ್ ರೀಸನ್. ಸೊ ನೋಡಿ ಇಲ್ಲಿ ಆಲ್ಡಿಹೈಡ್ ಆರ್ ಎಚ್, ಇಲ್ಲಿ ಕೀಟೋನ್ ಬೋತ್ ಆರ್ ಆರ್. ಇದು ಆಲ್ಡಿಹೈಡು, ಇಲ್ಲಿ ಕೀಟೋನ್. ನೋಡಿ ನಿಮಗೆ ಸ್ಟೀರಿಕ್ ರೀಸನ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಸ್ಟೀರಿಕ್ ರೀಸನ್ಗೆ ತುಂಬ ಬಲ್ಕಿ ಗ್ರೂಪ್ ಇದ್ಬಿಟ್ಟು ದಪ್ಪ ದಪ್ಪ ಗ್ರೂಪ್ಗೆ ಇದ್ಬಿಟ್ರೆ ನಾವು ಒಳಗಡೆ ಹೋಗೋಕ್ಕಾಗಲ್ಲ ಅಂತ. ಈ ತೆಂಗಿನ ತಾರಿದೆಯಲ್ಲ, ದಪ್ಪ ಎಳ್ನೀರು ಬಿಡ್ತಾವೆ ನೋಡಿ ತೆಂಗಿನ ಗಿಡದಲ್ಲಿ, ನೀವು ಅಬ್ಸರ್ವ್ ಮಾಡಿದರೆ ನಿಮಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಅದನ್ನೇ ಇಲ್ಲಿ ಬೇರೆ ವರ್ಡಿಂದ ಸ್ಟೀರಿಕ್ ಅಂತ ಹೇಳೋದು ಅಷ್ಟೇ. ಈ ತೆಂಗಿನ ತಾರಿದೆಯಲ್ಲ, ಸುಮಾರು ಒಂದು ತಾರಲ್ಲಿ 40-50 ಕಾಯಿ ಇರ್ಬೋದು ಅಂದ್ಕೊಳ್ಳಿ. ಕೆಲವೊಟ್ಟು ದಪ್ಪ ತಾರಿದೆ 40 ದಪ್ಪ ಕಾಯಿಗಳು. ನೀವು ಅದನ್ನು ಒಂದು ಕಿತ್ಕೊಳ್ಳೋದು ಕಷ್ಟ. ಯಾಕೆ ಹೇಳಿ? ಒಂದನ್ನು ಕಿತ್ಕೊಬರೋಕ್ಕೆ ಆ ತಾರು ಫುಲ್ ಕಟ್ ಮಾಡ್ಬೋದು, ಆ ಗೊನೆನೇ ಪೂರ್ತಿ ಕಟ್ ಮಾಡ್ಬೋದು. ಆದರೆ ಒಂದು ಕಾಯಿನ ಆ ಗೊನೆಯಲ್ಲಿ ಕೀಳೋದು ಕಷ್ಟ. ಯಾಕೆ ಅಂದರೆ ಡ್ಯೂ ಟು ಸ್ಟೀರಿಕ್ ರೀಸನ್. ಆ ಕುಡಲನ್ನ ಹಿಂಗಿರ್ತವೆ ನೋಡಿ ತೆಂಗಿನ ತಾರಲ್ಲಿ. ಸೊ ಈ ಥರ ಇರ್ತಾವೆ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾರೆ ಅಷ್ಟೇ. ಇದು ತೆಂಗಿನ ತಾರು ಅಂದ್ಕೊಳ್ಳಿ, ಇಲ್ಲೆಲ್ಲ ಇರ್ತವೆ ಕಾಯಿ ಈ ಥರ ಬೇಕಾದಷ್ಟು ಕಾಯಿಗಳು, ಜಾಗನೇ ಇಲ್ಲ ನಮಗೆ ಕೀಳೋದಕ್ಕೆ. ಸೊ ಇಲ್ಲಿ ಈ ಥರ ಇದು ಗೊನೆ, ತೆಂಗಿನ ಗೊನೆ, ಇದು ತೆಂಗಿನ ತಾರು ಅಂದ್ಕೊಳ್ಳಿ, ನಿಮ್ಗೆ ಗೊತ್ತಿದೆ. ಇಲ್ಲಿ ನಾವು ನೋಡಿ ಎಲ್ಲೂ ಜಾಗ ಇಲ್ಲ. ಇದನ್ನೇ ಬೇಕಾದ್ರೆ ಕಟ್ ಮಾಡ್ಬಿಡ್ಬೋದು ನಾವು ಬೇಕು ಅಂದರೆ. ಕತ್ರಿ ಆಗಲ್ಲ, ಕುಡ್ಲಲ್ಲಿ ಅಥವಾ ಮಚ್ಚಲ್ಲಿ ಇದನ್ನೇ ಕಟ್ ಮಾಡ್ಬಿಡ್ಬೋದು. ಆದರೆ ಒಂದು ಕಾಯಿ ಕೀಳೋದು ಕಷ್ಟ, ಮೊದಲನೇ ಕಾಯಿ ಕೀಳೋದು ಕಷ್ಟ. ಯಾಕೆ ಅಂದರೆ ಸ್ಟೀರಿಕ್ ರೀಸನ್ನು. ಕುಡ್ಲು ಬೇಕು. ಕುಡ್ಲನ್ನ ಎಲ್ಲಾಕೋಕ್ಕೂ ಈ ಕುಡ್ಲನ್ನ ಎಲ್ಲಾಕೋಕ್ಕೂ ಜಾಗನೇ ಇಲ್ಲ ನನಗೆ ಕಟ್ ಮಾಡಲಿಕ್ಕೆ. ಇದು ಕಟ್ ಮಾಡ್ಲಿಕ್ಕೆ ಜಾಗನೇ ಇಲ್ಲ ನನಗೆ ಡ್ಯೂ ಟು ಸ್ಟೀರಿಕ್ ಇಂಡ್ರೆನ್ಸ್. ಒಂದನ್ನು ಕಟ್ ಮಾಡಿದ್ಮೇಲೆ ನೋಡಿ, ಒಂದನ್ನು ಕಷ್ಟಪಟ್ಟು ಕಟ್ ಮಾಡ್ತೀವಿ, ಆಗ ಜಾಗ ಆಯ್ತು, ಸ್ವಲ್ಪ ಜಾಗ ಆಯಿತು ನಮಗೆ. ಇವಾಗ ಕುಡ್ಲು ಹಾಕಿ ಇನ್ನೊಂದು ಎರಡನೇ ಈಸಿಯಾಗಿ ಕಟ್ ಮಾಡ್ಬೋದು. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟೀರಿಕ್ ಇಂಡ್ರೆನ್ಸ್. ಇದಕ್ಕೆ ಸ್ಟೀರಿಕ್ ಇಂಡ್ರೆನ್ಸ್ ಅಡಚಣೆ ಬಿಕಾಸ್ ಆಫ್ ಸೈಜ್ ಅಂತ. ಈಗ ಎಲೆಕ್ಟ್ರಾನಿಕ್ ರೀಸನ್ ಬರೋಣ. ಎಲೆಕ್ಟ್ರಾನಿಕ್ ರೀಸನ್ ಅಂದರೆ ಸೊ ಎಲೆಕ್ಟ್ರೋಫಿಲಿಸಿಟಿ ಅಂತ ಬರುತ್ತೆ ಇಲ್ಲಿ. ಸೊ ಎಲೆಕ್ಟ್ರಾನಿಕ್ ರೀಸನಲ್ಲಿ ಎಲೆಕ್ಟ್ರಾನಿಕಲಿ ಇದರಲ್ಲೂ ಅಷ್ಟೇ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್. ಎಲೆಕ್ಟ್ರಾನಿಕ್ ರೀಸನ್ ಅಂದರೆ ಎಲೆಕ್ಟ್ರಾನಿಕಲಿ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಸ್ಟೀರಿಕಲಿ ಆಸ್ ವೆಲ್, ಮೋರ್ ರಿಯಾಕ್ಟಿವ್ ದ್ಯಾನ್ ketones. ನೋಡೋಣ ಹೇಗೆ ಅಂತ. Sterically also aldehydes are more reactive, and here also electronically aldehydes are more reactive than ketones. ನೋಡಿ, reactivity again here depends upon the electrophilicity of this carbonyl carbon. So ಇದು ಪಾಸಿಟಿವ್ ಇದೆ, ಪಾರ್ಷಿಯಲ್ ಪಾಸಿಟಿವ್ and partial negative. Higher the positive charge, more the electrophilicity of carbon ಬಗ್ಗೆ ಮೇಲೆ ನಿಂತಿರೋದು ಇದು ಎಲೆಕ್ಟ್ರಾನಿಕ್ ರೀಸನಲ್ಲಿ. ಪಾಸಿಟಿವ್ ಜಾಸ್ತಿ ಇದ್ದಟ್ಟು ನೋಡಿ, ತುಂಬ ಬಡತನ ಅಂದ್ಕೊಳ್ಳಿ, ಹಣನೇ ಇಲ್ಲ, ತುಂಬ ಬಡತನ ಇದ್ದರೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ನಾವು ಬೇಗ ಹಾತೊರಿತೀವಿ. ನಮಗೆ ತುಂಬ ಈಗ ಫುಡ್ಡು ಅವು ನಮಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ, ಯಾರು ಕೊಡ್ತಾ ಇದ್ದಾರೆ ಅಂದರೆ ಆರ್ಬಿಡ್ತೀವಿ ಹಾಗೆ ದುಡ್ಡು ಈಸ್ಕೊಳ್ಳೋಕ್ಕೆ. ಅಷ್ಟು ದಾಹ ತುಂಬಿದೆ, ನಮಗೆ ದುಡ್ಡೇ ಇಲ್ಲ. ಅದು ಇಲ್ಲಿ ಎಲೆಕ್ಟ್ರೋಫಿಲಿಸಿಟಿ ಅಂದರೆ ಇಲ್ಲಿ ಎಲೆಕ್ಟ್ರಾನೇ ಇಲ್ಲ ಕಾರ್ಬನ್ಗೆ, ಆಕ್ಸಿಜನ್ ಕಿತ್ಕೊಬಿಟ್ಟಿದೆ. ಹೈಯರ್ ದಿ ಎಲೆಕ್ಟ್ರೋಫಿಲಿಸಿಟಿ more easier will be the nucleophile will attack this carbon atom, carbonyl carbon. More easier is the for nucleophile to attack carbonyl carbon. nucleophile ಬರ್ತಾ ಇದೆ ಇಲ್ಲಿ, ಅಟ್ಯಾಕ್ ಮಾಡುತ್ತೆ. ಇದಕ್ಕೆ ಬೇಗ ಅಟ್ಯಾಕ್ ಮಾಡುತ್ತೆ. ನೋಡೋಣ ಈಗ ಯಾವುದು ಬೇಗ ಅಟ್ಯಾಕ್ ಮಾಡುತ್ತೆ, ರಿಸೀವ್ ಮಾಡುತ್ತೆ ನ್ಯೂಕ್ಲಿಯೋಫೈಲ್ನ, ಅದು ಮೋರ್ ರಿಯಾಕ್ಟಿವ್ ಅಂತ ಸ್ಟೀರಿಯೋ ಆಸ್ಪೆಕ್ಟಲ್ಲಿ ಹೇಳಿದ ಹಾಗೆ. ಸ್ಟೀರಿಕ್ ರೀಸನ್ ಕೊಟ್ಟಾಗ ಇದನ್ನು ಕೊಡಬೇಕು. ಯಾವ ಕಾರ್ಬೋನಿಲ್ ಕಾರ್ಬನ್ನು ಆಲ್ಡಿಹೈಡ ಅಥವಾ ಕೀಟೋನು ಎಷ್ಟು ಬೇಗ ನ್ಯೂಕ್ಲಿಯೋಫೈಲ್ನ ರಿಸೀವ್ ಮಾಡುತ್ತೋ ಅದು ಮೋರ್ ರಿಯಾಕ್ಟಿವ್ ಅಂತ ದ್ಯಾನ್ ದಿ ಅದರ್. ನೋಡೋಣ ಇಲ್ಲಿ. ಸೊ ದಟ್ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರೋಫಿಲಿಸಿಟಿ ಆಫ್ ಕಾರ್ಬನ್ ಆಟಮ್. ಸೊ ಎಲೆಕ್ಟ್ರೋಫಿಲಿಸಿಟಿ ಅಂದರೆ ನೋಡಿ ಇಲ್ಲಿ, ಇದು ಆಕ್ಸಿಜನ್ ಕಿತ್ಕೊಬಿಟ್ಟಿದೆ ಕಾರ್ಬನ್ನಿಂದ ಎಲೆಕ್ಟ್ರಾನ್. ಆಕ್ಸಿಜನ್ ಆಸ್ ವಿಡ್ರಾನ್ ದಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಹಿಯರ್. ಸೊ ಈಗ ಕಾರ್ಬನ್ ಪಾಸಿಟಿವ್ ಬಂದ್ಬಿಡ್ತು. ಈಗ ಪಾಸಿಟಿವ್ ಈ ಪಾಸಿಟಿವ್ ಚಾರ್ಜನ್ನು ಇದು ನೀಗಿಸ್ತಾ ಇದೆ.
The positive charge that is acquired by carbon that which cannot tolerate the positive charge. ಇದು ಬೇಕು, ಈಗ ನೆಗೆಟಿವ್ ತುಂಬಾ ಬೇಕು. ಈಗ ನ್ಯೂಕ್ಲಿಯೋಫೈಲ್ ಬರ್ತಾ ಇದೆ, ರಿಸೀವ್ ಮಾಡುತ್ತೆ. ಇಲ್ಲಿ ಎಷ್ಟು ಬೇಗ ರಿಸೀವ್ ಮಾಡುತ್ತೆ ಅನ್ನೋದು ಯಾರ ಮೇಲೆ ಡಿಪೆಂಡ್ ಅಂದರೆ ಈ ಗ್ರೂಪ್ ಮೇಲೆ. ಇದು ಎರಡು ಥರ ಪ್ರಾಪರ್ಟಿ ಇದೆ ಈ ಆರ್ಗೆ. ಏನಪ್ಪ ಅಂದರೆ ಕೆಲವು ಆರು ದಿ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್, ಸಮ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಕೆಲವು ಎಲೆಕ್ಟ್ರಾನನ್ನು ಕೊಡ್ತವೆ, ಸಚ್ ಗ್ರೂಪ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ ಡೊನೇಟಿಂಗ್, ಸಮ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಇದು ಹೆಚ್ಚು ನ್ಯೂಟ್ರಲ್. ಇದು ನೈದರ್ ಡೊನೇಟ್ಸ್ ಎಲೆಕ್ಟ್ರಾನ್ ನಾರ್ ವಿಡ್ರಾ ಎಲೆಕ್ಟ್ರಾನ್ಸ್. ಇದು ನ್ಯೂಟ್ರಲ್ ಅಂದ್ಕೊಳ್ಳಿ. ಇದು ಈಗ ಎಲೆಕ್ಟ್ರಾನು ಆರ್ ಇದೆಯಲ್ಲ, ಇದು CH3 ಆದರೆ, ಇಫ್ ಇಟ್ ಈಸ್ CH3 ನೋಡಿ, ಇದು CH3 ಆದರೆ, ಅಸಿಟಾಲ್ಡಿಹೈಡ್ ಹೇಳ್ತಾ ಇದ್ದೀನಿ, 6 CH3 ಆದರೆ ದಿಸ್ ಈಸ್ known as electron donating group. CH3 is known for electron donating nature. ಎಲೆಕ್ಟ್ರಾನ್ ಇದಕ್ಕೆ ಕೊಡುತ್ತೆ ಕಾರ್ಬನ್ಗೆ. ಈಗ ಇದು ಕೊಡೋದಕ್ಕಿಂತ ಮುಂಚೆ ಇದೇ ಕೊಡ್ತಾ ಇದೆ ಒಂದು ಸ್ವಲ್ಪ. ಹಾಗೆ ಇದು ಕೊಡೋದ್ರಿಂದ ಏನಾಗುತ್ತೆ, ಇದರ ಎಲೆಕ್ಟ್ರಾನಿನ ದಾಹ, ಎಲೆಕ್ಟ್ರಾನ್ ಹೊರಗಡೆಯಿಂದ ಬೇಕು ಅನ್ನುವ ದಾಹ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಇಲ್ಲೇ ಕೊಡ್ತಾ ಇದೆಯಲ್ಲ, ಯಾವಾಗ ಕಡಿಮೆ ಆಗುತ್ತೆ, ಇದು ನಿಧಾನಕ್ಕೆ ರಿಸೀವ್ ಮಾಡುತ್ತೆ. ಗೊತ್ತಾಯ್ತಾ ಇದು? ಸೊ ಇದು ಇಲ್ಲಿ ನೋಡಿ, ಇಲ್ಲಿ there are two such groups. there are two such groups. ಇದು ಅಷ್ಟೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಲ್ಲಿ ಒಂದು ಎಲೆಕ್ಟ್ರಾನ್ ಕೊಡ್ತಾ ಇದೆ, ಇಲ್ಲಿ ಎರಡು ಗ್ರೂಪು ಕೂಡ ಎಲೆಕ್ಟ್ರಾನ್ನ ಕೊಡ್ತಾ ಇದೆ ನೋಡಿ. ಬೋತ್ CH3 ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್, ದೇ ಆರ್ ಡೊನೇಟಿಂಗ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಕಾರ್ಬನಿಲ್ ಕಾರ್ಬನ್. ಏನು ಕಿತ್ಕೋತು ಇದು ಎಲೆಕ್ಟ್ರಾನ್ ಅನ್ನು, ಆಕ್ಸಿಜನ್ನು, ಅದನ್ನು ಇದು ಸರಿದೂಗಿಸ್ತಾ ಇದೆ. ಲಾಸ್ ಆಫ್ ಎಲೆಕ್ಟ್ರಾನ್ ಬೈ ಕಾರ್ಬನ್ ಈಸ್ ಕಾಂಪನ್ಸೇಟೆಡ್ ಬೈ ಟೂ ಎಲೆಕ್ಟ್ರಾನಿಕ್ ಗ್ರೂಪ್. ನನಗೇನು ಲಾಸ್ ಆಯಿತು ಅದನ್ನು ಇನ್ನೊಬ್ಬರು ಕೊಡೋ ಬದಲು ನನಗೆ ನಮ್ಮ ಮನೆಯವರೇ ಕೊಡ್ತಾ ಇದ್ದಾರೆ ಅನ್ನಂಗೆ. ನನಗೇನೋ ಲಾಸ್ ಆಗೋಗಿದೆ ಅಮೌಂಟು, ದುಡ್ಡು. ಆಗ ನನಗೆ ಹೊರಗಡೆಯಿಂದ ಯಾರೋ ಕೊಡ್ತಾರೆ, ಆ ಲಾಸನ್ನು ಫ್ರೆಂಡು ಯಾರೋ ಕೊಡ್ತಾರೆ ಹಣನ, ಅದನ್ನು ಲಾಸನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ. ಆ ಲಾಸನ್ನು ನಮ್ಮ ಮನೆಯವರೇ ಕೊಡ್ತಾರೆ ಅನ್ನಂಗೆ. ಆ ಲಾಸನ್ನು ಆಗ ಮನೆಯವ್ರು ಕೊಟ್ಟಾಗ ನಾವು ಬೇರೆಯವರು ಕೈ ಒಡ್ಡಲ್ಲ. ಇಲ್ಲಿ ಈ ಮನೆಯವರೇ ಕೊಡ್ತಾ ಇದೆ ಈ ಕಾರ್ಬನ್ಗೆ. ಏನು ಲಾಸ್ ಆಗಿದೆ ಇದು ಆಕ್ಸಿಜನ್ ಹೇಳ್ಕೊಂಡು, ಈ ಎಲೆಕ್ಟ್ರಾನ್ ಲಾಸನ್ನು ಈ ಎರಡು CH3 ಗ್ರೂಪ್ ಮೊದಲೇ ಇತ್ತಲ್ಲ ಕಾರ್ಬನ್ಗೆ, ದೀಸ್ ಆರ್ ದ ಗ್ರೂಪ್ ವಿಚ್ ಆರ್ ಆಲ್ರೆಡಿ ಪ್ರೆಸೆಂಟ್ ಟು ದಿ ಅಟ್ಯಾಚ್ಡ್ ಟು ದಿ ಕಾರ್ಬನ್, ದೇ ದೆಮ್ಸೆಲ್ಸ್ ಆರ್ ಗಿವಿಂಗ್ ಟುವರ್ಡ್ಸ್ ದಿ ಕಾರ್ಬನ್. ಇಲ್ಲಿ ಒಂದು ಕೊಡ್ತಾ ಇದೆ, ಇಲ್ಲಿ ಎರಡು ಕೊಡ್ತಾ ಇದೆ. ಎರಡು ಕೊಡೋದ್ರಿಂದ ಏನಾಗುತ್ತೆ, ಈ ಹೊರಗಡೆಯಿಂದ ಎಲೆಕ್ಟ್ರಾನ್ ರಿಸೀವ್ ಮಾಡೋ ನೇಚರ್ ಕಡಿಮೆ ಆಗುತ್ತೆ. ದಟ್ ಈಸ್ ಟು ಸೇ ಎಲೆಕ್ಟ್ರೋಫಿಲಿಸಿಟಿ decreases here, and electrophilicity decreases to the maximum extent. ಇಲ್ಲಿ ಎಲೆಕ್ಟ್ರೋಫಿಲಿಸಿಟಿ ಅಂದರೆ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಕಡಿಮೆ ಆಗಿಬಿಡುತ್ತೆ. ಇಲ್ಲಿಗಿಂತ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಿಗಿಂತ ಜಾಸ್ತಿ ಕಡಿಮೆ ಆಗಿದೆ. ಯಾವಾಗ ಎಲೆಕ್ಟ್ರೋಫಿಲಿಸಿಟಿ ಕಡಿಮೆ ಆಗೋಯ್ತು, ದ ಟೆಂಡೆನ್ಸಿ ಟು ರಿಸೀವ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಇಲ್ಲಿಂದ ಎಲೆಕ್ಟ್ರಾನ್ ತಗೊಳ್ಳೋ ನೇಚರ್ ಕಡಿಮೆ ಆಗುತ್ತೆ, ತಗೊಳ್ಳುತ್ತೆ. ಆದರೆ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ನಿಧಾನಕ್ಕೆ ತಗೊಳ್ಳುತ್ತೆ. ಇಲ್ಲೇ ಕೊಡ್ತಾ ಇದೆಯಲ್ಲ ಎಲೆಕ್ಟ್ರಾನ್ನ. In ketones, electrophilicity of carbonyl carbon decreases to the maximum extent, but in the case of acetaldehyde, electrophilicity of carbonyl carbon decreases, of course, to a little extent. Aldehydes are more reactive than ketones because two alkyl groups reduce the electrophilicity. ಎಲೆಕ್ಟ್ರೋಫಿಲಿಸಿಟಿನ ರಿಡ್ಯೂಸ್ ಮಾಡಿದೆ, ಇದು ಕಡಿಮೆ ಆಗಿದೆ ಅಂತ. ರಿಡ್ಯೂಸ್ ದಿ ಎಲೆಕ್ಟ್ರೋಫಿಲಿಸಿಟಿ, ಇಲ್ಲಿ ಎರಡು ಗ್ರೂಪು ರಿಡ್ಯೂಸ್ ಮಾಡಿದೆ ಎಲೆಕ್ಟ್ರೋಫಿಲಿಸಿಟಿನ. ರಿಡ್ಯೂಸ್ ದಿ ಎಲೆಕ್ಟ್ರೋಫಿಲಿಸಿಟಿ ಆಫ್ carbonyl carbon more effectively in ketone than in aldehyde. So here in ketone, ನೀವು ಬರೀಬೇಕಾಗಿರೋದಿಷ್ಟೇ, why electronically aldehydes are more reactive than ketones ಅಂದರೆ, in ketones there are two alkyl groups because of the electron donating nature of the two alkyl groups. Electrophilicity of carbonyl carbon is decreased more effectively to a maximum extent than in aldehydes. That is why aldehydes are more reactive than ketones. Okay, this is all about reactivity. So with this knowledge, reactivity of knowledge, now aldehydes are more reactive than ketones in all aspect. And all aspect means in sterically and as well as electronically. In both aspects, aldehydes are more reactive than ketones. Now let us go to some important nucleophilic addition reaction. I think it is better to conclude at this stage. So thank you very much, students.